च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतोय सुदृशायासाय मासे विने दासाय भयदाय मध्वगुरुहृद्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपोः। ಪೂಜ್ಯ ಶ್ರೀಪಾದದ್ವಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಹಾಗೆ ಸಭೆಯಲ್ಲಿ ವಿರಾಜಮಾನರಾದ ಅಪ್ಪಣಾಚಾರ್ಯರಿಗೆ ಅನೇಕ ವಿದ್ವಾಂಸರಿಗೂ ಸಹಿತ ನಮಸ್ಕಾರವನ್ನು ಮಾಡಿ, ರಾಘವೇಂದ್ರ ಸಪ್ತಾಹದ 32ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ 2ನೇ ಬಾರಿ ಕುಷ್ಟಗಿ ಕ್ಷೇತ್ರಕ್ಕೆ ಅಡವಿರಾಯ ಮತ್ತೆ ನಮ್ಮನ್ನು ಕರೆಸಿಕೊಂಡಿದ್ದಾನೆ. ಅಡವಿರಾಯನ ಅನುಗ್ರಹ ಅಂದರೆ ಸಾಮಾನ್ಯ ಅಲ್ಲ. ಅಡವಿರಾಯ ಈ ಬಾರಿ ಕರೆಸಿಕೊಂಡಾಗ ಇದು 32ನೇ ವರ್ಷದ ಕಾರ್ಯಕ್ರಮ. ಇದು ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ಎಂಬುದಾಗಿ ವಾಯುದೇವರಿಗೆ ಒಂದು ಹೆಸರುಂಟು. ವಾಯುದೇವರಿಗೆ 32 ಲಕ್ಷಣಗಳಿದೆ ಅಂತ. ಹಾಗಾಗಿ ನಮ್ಮ ಸಪ್ತಾಹವೂ ಸಹಿತ 32 ಲಕ್ಷಣಗಳಿಂದ ಇವತ್ತಿಗೆ ಪರಿಪೂರ್ಣವಾದ ಅಲಂಕಾರ ಭರಿತವಾಗಿದೆ ಎಂಬುದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇಂತಹ ಒಂದು ಶ್ರೇಷ್ಠವಾದ ರಾಘವೇಂದ್ರ ಸಪ್ತಾಹದಲ್ಲಿ ಈ ಬಾರಿ ನನಗೆ ಬಂದ ನನ್ನ ಪಾಲಿನ ಪಂಚಾಮೃತ ಭೀಮಸೇನ ದೇವರ ಬಗ್ಗೆ ಹೇಳಬೇಕು ಎಂಬುದಾಗಿ. ಮಹಾಭಾರತದ ಬಹಳ ಅತ್ಯುತ್ತಮವಾದ ಒಂದು ಪಾತ್ರ. ಭಗವಂತನ ಸೇವೆಯನ್ನು ಮಾಡಿದ ಸೇವೆಯನ್ನು ಭಗವಂತನಿಗೆ ಪರಮಶ್ರೇಷ್ಠವಾದ ರೀತಿಯಲ್ಲಿ ಅರ್ಪಣೆ ಮಾಡುವ ಒಂದು ವ್ಯಕ್ತಿತ್ವ ಭೀಮಸೇನ ದೇವರದು. ಹೆಸರೇ ಆಗಿದೆ ಭೀಮಸೇನ ಅಂತ. ಭೀಮಸೇನ ಅಂದರೆ ಸಕಲ ಮಾಹ ವಿದ್ಯಾ ಯಸ್ಮಿನ್ ಭೃತಾ ಪೂರ್ಣಾ ತೇನ ಕಾರಣೇನ ಭೃತಾ ಮಾಹ ಯಸ್ಮಿನ್ನಿತಿ ಎಂಬುದಾಗಿ ನಾವು ವ್ಯುತ್ಪತ್ತಿ ಮಾಡಿದಾಗ, ಯಾವಾತನಲ್ಲಿ ಎಲ್ಲ ವಿದ್ಯೆಗಳೂ ಪರಿಪೂರ್ಣವಾಗಿದೆಯೋ, ಪ್ರಭುವಾದ ನಾರಾಯಣನಿಂದ ಯಾರು ಒಟ್ಟಿಗೆ ಕೂಡಿದ್ದಾನೋ, ಸೇನ ಸಹ ಇನೇನ ಸಹ ಸೇನಃ, ವಾಯುದೇವರು ಪರಮಾತ್ಮನಿಂದ ಯಾವಾಗಲೂ ಕೂಡಿದ್ದಾರಾದ್ದರಿಂದ ಭೀಮಸೇನ, ಸಕಲ ವಿದ್ಯಾ ಪರಿಪೂರ್ಣರು ಪರಮಾತ್ಮನ ಜೊತೆಯಲ್ಲಿ ಯಾವಾಗಲೂ ವಿರಾಜಮಾನರಾಗತಕ್ಕಂಥವರು, ಅಂಥವರು ಭೀಮಸೇನ ದೇವರು. ನಾವು ಮಹಾಭಾರತದಲ್ಲಿ ಅನೇಕ ಪಾತ್ರಗಳನ್ನು ನೋಡುತ್ತೇವೆ. ಕುಂತಿ, ಪಾಂಡುರಾಜ, ಧರ್ಮರಾಜ, ಅರ್ಜುನ, ನಕುಲ ಸಹದೇವರು, ವಿದುರ, ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ, ಅಶ್ವತ್ಥಾಮ, ಹೀಗೆ ಅನೇಕ ಪಾತ್ರಗಳನ್ನು ನಾವು ನೋಡ್ತೇವೆ. ಆದರೆ ಎಲ್ಲ ಪಾತ್ರಗಳಿಗಿಂತ ಬಹಳ ಉತ್ಕೃಷ್ಟವಾದ ಪಾತ್ರ ಕೌರವ ಪಾಂಡವರ ಯುದ್ಧದಲ್ಲಿ ಇಡೀ ಕೌರವರ ಸಮೂಹವನ್ನು, ಅಂದರೆ 100 ಜನರನ್ನು ತಾನೊಬ್ಬನೇ ಕೊಂದ ವ್ಯಕ್ತಿ. ಈತನ ಒಂದು ವ್ಯಕ್ತಿತ್ವ ಬಹಳ ವಿಶಿಷ್ಟವಾದ ವ್ಯಕ್ತಿತ್ವ. ಯಾವ ಇವತ್ತಿನ ಇತಿಹಾಸಕಾರರ ಕಣ್ಣಿಗೆ ಬೀಳದೇ ಇರುವ ಒಂದು ವ್ಯಕ್ತಿತ್ವ ಭೀಮಸೇನ ದೇವರ ವ್ಯಕ್ತಿತ್ವ. ಯಾಕೆಂದರೆ ಭೀಮಸೇನನನ್ನು ಅನೇಕರು ಹೊಟ್ಟೆಬಾಕ, ಅಕರಾಳ ವಿಕಾರವಾಗಿದ್ದವನು, ತುಂಬ ಉನ್ಮತ್ತನಾಗಿದ್ದವನು ಎಂಬುದಾಗೇ ಬಿಂಬಿಸ್ತಾರೆ ಹೊರತು ಯಾರೂ ಭೀಮಸೇನ ದೇವರ 32 ಲಕ್ಷಣಯುತವಾದ ದೇಹವನ್ನಾಗಲಿ ಅವರ ಜ್ಞಾನವನ್ನಾಗಲಿ ಬಿಂಬಿಸಲ್ಲ. ಕಾರಣ ಏನು ಅಂದರೆ ಭೀಮಸೇನ ದೇವರು ಮಾಧ್ವರು ಅಂತ, ಇಷ್ಟೇ ಕಾರಣ. ಮಾಧ್ವರಾದ್ದರಿಂದ ಅವರಿಗೆ ಗೌರವ ಇಲ್ಲ. ಅವರೇ ಮಧ್ವಾಚಾರ್ಯರು ಅಂತ ನಾವು ಹೇಳ್ತೇವೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದರ್ಶನ ಮಿತ್ತಮೇವ ಎಂಬುದಾಗಿ ಹೇಳುವಾಗ ಮೊದಲ ಹನುಮ, 2ನೆಯ ಭೀಮ, 3ನೆಯ ಮಧ್ವರು ಎಂಬುದಾಗಿ. ಅದಕ್ಕಾಗಿ ಮಹಾಭಾರತದಲ್ಲಿ ಬರುವ ಅನೇಕ ಪಾತ್ರಗಳಿಗೆ ಆದ ಒಂದು ಅವಮಾನವನ್ನು ಮತ್ತು ಅವಜ್ಞತೆಯನ್ನು ನೋಡಿ ಶ್ರೀಮದ್ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾಳ ಸುಂದರವಾದ ಶೈಲಿಯಲ್ಲಿ ಭೀಮಸೇನ ದೇವರ ಪಾತ್ರವನ್ನು ಚಿತ್ರಣ ಮಾಡಿಕೊಟ್ಟಿದ್ದಾರೆ. ತುಂಬ ಸಮಯದ ಅಭಾವ ಇರೋದರಿಂದ ಕೆಲವೊಂದು ಮಾತ್ರ ನಾನಿಲ್ಲಿ ಉದಾಹರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಭೀಮಸೇನ ದೇವರ ಆಚರಿಸಿದ ವೈಷ್ಣವ ಧರ್ಮಗಳು ಅಂತ ತುಂಬ ಅದ್ಭುತವಾದ ವಿಷಯ. ಭೀಮಸೇನ ದೇವರ ವೈಷ್ಣವ ಧರ್ಮ ಅಂದರೆ ಏನು ಎಂಬುದೇ ಇವತ್ತು ನಮಗೆ ಗೊತ್ತಿಲ್ಲ. ವೈಷ್ಣವ ಧರ್ಮ ಅಂದರೆ
ಯಾನಾಸ್ಥಾಯ ನರೋರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯಮಾನೇತ್ರೇ ನಸ್ಕಲೇತ್ ನಪತೇದವಾ. ಯಾವ ಧರ್ಮವನ್ನು ಆಚರಣೆ ಮಾಡಿದರೆ ಸಮತಟ್ಟಾದ ಜಾಗದಲ್ಲಿ ಕಣ್ಣು ಮುಚ್ಚಿ ಓಡಬಹುದೋ ಅಂಥ ಒಂದು ಧರ್ಮ ಭಾಗವತ ಧರ್ಮ. ಬೇರೆ ಧರ್ಮಗಳಲ್ಲಿ ನಾನಾ ವಿಧವಾದ ಏರು ತಗ್ಗುಗಳು, ಬೀಳುಗಳು, ಏಳುಗಳು ಇರುತ್ತೆ. ಆದರೆ ಭಾಗವತ ಧರ್ಮದಲ್ಲಿ ಅದಿಲ್ಲ. ಆದ್ದರಿಂದಲೇ ಆ ಭಾಗವತ ಧರ್ಮವನ್ನು ಶುದ್ಧವಾಗಿ ಆಚರಣೆ ಮಾಡಿದವರಾದ್ದರಿಂದ ಇವರನ್ನು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರಃ ಎಂಬುದಾಗಿ, ಇವರು ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದವರು ಎಂಬುದಾಗಿ ಇವರನ್ನು ಗುರುತಿಸಿದ್ದಾರೆ. ಏನದು ಶುದ್ಧವಾದ ಭಾಗವತ ಧರ್ಮ? ಬೇರೆಯವರು ಯಾಕೆ ಮಾಡಲಿಕ್ಕಾಗಲಿಲ್ಲ? ಭೀಮಸೇನ ಒಬ್ಬನೇ ಅದನ್ನು ಯಾಕೆ ಮಾಡಿದ? ಅದೇನು ಭೀಮನ ವ್ಯಕ್ತಿತ್ವ? ಯಾಕೆ ಅದನ್ನು ಇವನೊಬ್ಬನಿಗೆ ಮಾಡಲಿಕ್ಕಾಯಿತು? ಭೀಮಸೇನ ದೇವರೊಬ್ಬರಿಗೆ ಯಾಕೆ ಮಾಡಲಿಕ್ಕಾಯಿತು, ಬೇರೊಬ್ಬರಿಗೆ ಯಾಕೆ ಮಾಡಲಿಕ್ಕಾಗಲಿಲ್ಲ ಅನ್ನುವುದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ, ಪ್ರಾರಂಭದಿಂದ ಭೀಮಸೇನ ದೇವರು ದ್ರೋಣಾಚಾರ್ಯರ ಮನೆಯಲ್ಲಿ ಪಾಠಕ್ಕೆ ಹೋದ ಸಂದರ್ಭದಲ್ಲಿ ವೈಷ್ಣವ ಧರ್ಮ ಅಂದರೆ ಏನು ಅಂದರೆ ನಾಣ್ಯದೇವ ನತಾಸ್ತೇನ. ವೈಷ್ಣವ ಧರ್ಮ ಅಂದರೆ ಸರ್ವೋತ್ತಮನಾಗಿ ಭಗವಂತನನ್ನೇ ಸೇವನೆ ಮಾಡಬೇಕು. ಇತರ ಯಾರನ್ನೂ ಏನನ್ನೂ ಬೇಡಬಾರದು. ಯಾರನ್ನೂ ಏನನ್ನೂ ಬೇಡದೆ ಪರಮಾತ್ಮನಲ್ಲೂ ಕೂಡ ಜ್ಞಾನಭಕ್ತಿ ಹರೇ ತೃಪ್ತಿ, ಜ್ಞಾನಭಕ್ತಿ ವೈರಾಗ್ಯಗಳ ವಿನಃ ಮತ್ತೊಂದನ್ನು ಭಗವಂತನಲ್ಲಿ ಬೇಡದೇ ಇರತಕ್ಕಂತಹದ್ದೇ ಇದು ಶ್ರೇಷ್ಠವಾಗಿರ್ತಕ್ಕಂತಹ ಭಾಗವತ ಧರ್ಮ. ಅಂತಹ ಭಾಗವತ ಧರ್ಮವನ್ನು ಭೀಮಸೇನ ದೇವರು ತಾವು ಯಾವತ್ತೂ ಕೂಡ ವರವನ್ನು ದೇವರ ಬಳಿಯಲ್ಲಿ ಅದು ಕೊಡು ಇದು ಕೊಡು ಅಂತ ಕೇಳೋದಿಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ದೇವರಲ್ಲಿ ಏನನ್ನೂ ಬೇಡಬಾರದು, ಬೇಡಿದರೆ ಮೂರ್ಖರಾಗುತ್ತೇವೆ. ಅದಕ್ಕೆ ಅವರಂತಾರೆ, ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸಿದಂದದಿ. ಕಾಮಧೇನು ಮನೆಯಲ್ಲಿದ್ದಾಗ ಸಗಣಿಯನ್ನು ಅದರಿಂದ ಬಯಸಿದಂತೆ ಭಗವಂತನಲ್ಲಿ ಏನನ್ನಾದರೂ ಬೇಡಿದರೆ ಅದು ತಪ್ಪಾಗತ್ತೆ. ದೇವರಲ್ಲಿ ಏನನ್ನೂ ಬೇಡಬಾರದು. ಅದಾಗಿ ಅದಕ್ಕೆ ನಬುದ್ಧಿಪೂರ್ವಂ ವರ ಇಂದಿರಾಪತೇಹೇ ಅನ್ಯತ್ರ ಮೇ ಗ್ರಾಹ್ಯ ಇತಶ್ಚ ಜಿಷ್ಣು ಕರೋತು ಗುರುವರ್ಥಮಿತಿ ಸ್ವಚಿಂತಯನ್ ಭೀಮ ಪ್ರತಿಜ್ಞಾಂ ನ ಚಕಾರ ತತ್ರ ಅಂತ ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಮಾತನ್ನು ಹೇಳ್ತಾರೆ. ಯುದ್ಧವನ್ನು ಮಾಡುವಾಗ ಎರಡು ಬೇಕಾಗತ್ತೆ, ಒಂದು ಅಸ್ತ್ರ ಮತ್ತೊಂದು ಶಸ್ತ್ರ. ಅಸ್ತ್ರ ಅಂದರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ನಾವು ಬಿಡುವ ಬಾಣದಲ್ಲೋ ಹುಲ್ಲಿನಲ್ಲೋ ಯಾವುದೋ ಒಂದು ಕಡ್ಡಿಯಲ್ಲೋ ಅವರನ್ನು ಪ್ರಾರ್ಥನೆ ಮಾಡಿ ಅದರಲ್ಲಿ ಆವಾಹನೆ ಮಾಡಿ ನಮಗೆ ಬೇಕಾದ ಶತ್ರುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಕೇಳಿಕೊಳ್ಳುವುದು ಅಸ್ತ್ರ. ಇನ್ನು ಶಸ್ತ್ರ ಕೇವಲ ನಮ್ಮ ಬಾಹುಬಲದಿಂದ ಮಾತ್ರ ಗದೆ, ತ್ರಿಶೂಲ ಅಥವಾ ಮತ್ತು ಬಾಣಗಳು ಇವುಗಳಿಂದ ಮಾಡತಕ್ಕಂಥ ಯುದ್ಧ ಶಸ್ತ್ರ. ಹೀಗೆ ಅಸ್ತ್ರಶಸ್ತ್ರಗಳಲ್ಲಿ ಅಸ್ತ್ರವಿದ್ಯೆಯನ್ನು ಭೀಮಸೇನ ದೇವರು ಅಧ್ಯಯನ ಮಾಡೋದಿಲ್ಲ. ಯಾಕೆಂದರೆ ನಾಣ್ಯದೇವ ನತಾಸ್ತೇನ, ಪರಮಾತ್ಮನ ವಿನಃ ಮತ್ತೊಬ್ಬ ದೇವತೆಗಳನ್ನು ನಾನು ಬೇಡೋದಿಲ್ಲ. ಯಾಕೆಂದರೆ ಬೇಡಿದರೆ ಬಹಳ ತಪ್ಪಾಗತ್ತೆ. ಪರಮಾತ್ಮನನ್ನು ಬೇಡಿದರೂ ಕೂಡ ಕೇವಲ ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಬೇಡಬೇಕೇ ವಿನಃ ಮತ್ತೊಂದನ್ನು ಬೇಡಬಾರದು ಎನ್ನುವುದು ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮ. ಆದ್ದರಿಂದ ಅವರಾಗಿ ತಾವು ಅನೇಕ ಕಾಲಗಳಲ್ಲೂ ಕೂಡ ಅವರಿಗೆ ಎಲ್ಲ ದೇವತೆಗಳಿಗೆ ಆಜ್ಞೆ ಮಾಡಿ, ಎಲ್ಲ ದೇವತೆಗಳಿಗಿಂತ ಉತ್ತಮರಾದ ವಾಯುದೇವರು ಜೀವೋತ್ತಮರಾದ್ದರಿಂದ ಎಲ್ಲ ದೇವತೆಗಳಿಗೆ ಅಪ್ಪಣೆ ಮಾಡಿ ಅಗ್ನಿ, ವರುಣ, ಯಮ, ನಿವೃತ್ತಿ ಯಾವ ದೇವತೆ ಬೇಕಾಗಿದ್ದರೂ ಅಸ್ತ್ರದಲ್ಲಿ ತಾವು ಸೇರಿಸಬಹುದಾಗಿತ್ತು. ಆದ್ದರಿಂದ ತಾವು ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಮತ್ತು ನನಗೆ ಜಾನನ್ ತಮಗೆ ಬಾಹುಬಲ ಇದೆ, ನನ್ನಲ್ಲಿ ಬಾಹುಬಲ ಇರೋದರಿಂದ ನಾನು ಬಾಹುಬಲದಿಂದಲೇ ಎಲ್ಲರನ್ನೂ ನಾನು ಸಂಹಾರ ಮಾಡಬಲ್ಲೆ, ಬೇರೊಬ್ಬರ ಸಹಕಾರ ನನಗೆ ಬೇಕಾಗಿಲ್ಲ, ದೇವತೆಗಳ ಸಹಕಾರ ಎಂಬುದಾಗಿ ಭೀಮಸೇನ ದೇವರು ಅಸ್ತ್ರವಿದ್ಯೆಯನ್ನು ವಿಶೇಷವಾಗಿ ಓದಲಿಲ್ಲ. ಅದಕ್ಕೆ ಅರ್ಜುನನನ್ನಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಕಾಂಕ್ಷಂ ಕಿಮುತಾನ್ಯೇಭ್ಯೋ ಶಸ್ತ್ರಂ ಕಾಮ್ಯ ಫಲಪ್ರದಂ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಅಂತ ಆಚಾರ್ಯರು ಇದನ್ನು ನಮಗೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ವೈಷ್ಣವ ಧರ್ಮ ಹೇಗಿತ್ತು ಅಂದರೆ ಪರಮಾತ್ಮನಿಗೆ ಎಂದಿಗೂ ವಿರುದ್ಧವನ್ನು ಮಾಡ್ತಾ ಇರಲಿಲ್ಲ. ಒಂದು ಪ್ರಸಂಗ ಬಂತು ಮಹಾಭಾರತದಲ್ಲಿ. ಎಲ್ಲ ದೇವತೆಗಳೆಲ್ಲರೂ, ಭೂಮಿಯ ರಾಜರೆಲ್ಲರೂ ರೈವತ ಪರ್ವತದಲ್ಲಿ ಸೇರಿದಾಗ ಕುಂತಿದೇವಿ ಕೇಳ್ತಾಳೆ, ಕೃಷ್ಣ ನೀನೇ ಸರ್ವೋತ್ತಮನ ಅಂತ. ಹೌದು, ನಾನೇ ಸರ್ವೋತ್ತಮ ಅಂತ. ನೀ ಸರ್ವೋತ್ತಮ ಅನ್ನುವುದು ನಮಗೆ ಫಿಕ್ಸ್ ಆಗಬೇಕಾದ್ರೆ ನೀ ಎಲ್ಲರನ್ನು ಸೋಲಿಸಬೇಕು ಅಂತಾಳೆ ಕುಂತಿ.
ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಎಲ್ಲರೂ, ಭೀಷ್ಮ, ದ್ರೋಣ, ದುರ್ಯೋಧನ, ಯಾರ್ಯಾರಿದ್ದಾರೆ ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಆದರೆ ಭೀಮ ಬರೋದಿಲ್ಲ. ಯಾಕೆ ಬರಲ್ಲ ಅಂದರೆ, ನಾನು ಕರವ ಮುಗಿದ ಮುಖ್ಯ ಪ್ರಾಣನೇ ಹೊರತು ದೇವರ ಮುಂದೆ ಗದೆಯೇ ಹಿಡಿದ ಮುಖ್ಯ ಪ್ರಾಣ ನಾನಲ್ಲ. ದೇವರ ಮುಂದೆ ನಾನು ಗದೆಯನ್ನು ಹಿಡಿಯೋದಿಲ್ಲ. ದೇವರ ಜೊತೆಗೆ ಯುದ್ಧ ಮಾಡುವುದು ಅಂದರೆ ದೇವರಿಗೆ ಪೆಟ್ಟು ಕೊಡಲೇಬೇಕು. ಅಂಥ ಸಣ್ಣ ಕೆಲಸವನ್ನು ನಾನು ಮಾಡೋದಿಲ್ಲ. ಅದಕ್ಕೆ ಭೀಮಸೇನ ಗದಾಯುದ್ಧವನ್ನು ಕಲಿಯಲಿಕ್ಕೆ ಬಲರಾಮನನ್ನು ಆರಿಸಿಕೊಳ್ಳುತ್ತಾನೆ. ಬಲರಾಮನನ್ನು ಆರಿಸಿಕೊಂಡು, ಎಷ್ಟು ಭೀಮಸೇನ ದೇವರ ಜ್ಞಾನ ಅಂದರೆ ಪ್ರಬುದ್ಧವಾದ ಜ್ಞಾನ ಅವರದು, ಭಾಳ ಅದ್ಭುತವಾದ ಜ್ಞಾನ. ಬಲರಾಮ ದೇವರನ್ನು ಆರಿಸಿಕೊಂಡು ಯುದ್ಧ ಮಾಡುವ ಪ್ರಸಂಗದಲ್ಲಿ ಬಲರಾಮ ದೇವರಲ್ಲಿ ಶುಕ್ಲಕೇಶಾವೇಶ ಉಂಟು. ಕೃಷ್ಣಕೇಶ ನಮ್ಮ ಕೃಷ್ಣ, ಶುಕ್ಲಕೇಶಾವೇಶ ಉಂಟು. ಶುಕ್ಲಕೇಶಾವೇಶ ಇದ್ದ ಸಂದರ್ಭದಲ್ಲಿ ಬಲರಾಮ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಶುಕ್ಲಕೇಶಾವೇಶ ಇಲ್ಲದೇ ಇದ್ದಾಗ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಬಾಹು ಯುದ್ಧವನ್ನು, ಯಾವುದೂ ಗದಾಯುದ್ಧವನ್ನು ಅಭ್ಯಾಸವನ್ನು ಭೀಮಸೇನ ದೇವರು ಮಾಡಿದರು ಎಂಬುದನ್ನು, ಇಷ್ಟು ಸೂಕ್ಷ್ಮ ಭೀಮಸೇನ ದೇವರ ಈ ಒಂದು ಜ್ಞಾನ. ಹಾಗಾಗಿ ಅವರು ಯಾವತ್ತೂ ಕೂಡ ಪರಮಾತ್ಮನಿಗೆ ವಿರುದ್ಧವಾದ ಏನೇ ಕೆಲಸವನ್ನು ಕೂಡ ಭೀಮಸೇನ ದೇವರು ಮಾಡಲ್ಲ. ಸರಿ, ಎಲ್ಲರೂ ಯುದ್ಧವನ್ನು ಮಾಡ್ತಾರೆ, ಎಲ್ಲರೂ ಸೋಲ್ತಾರೆ. ಭೀಮ ಮುಂದಕ್ಕೆ ಬರದೇ ಇದ್ದಾಗ ಕುಂತಿ ಅಂತಾಳೆ, ಭೀಮ ಬರ್ತಾ ಇಲ್ಲ, ಬಹುಶಃ ಅವನೇ ಸರ್ವೋತ್ತಮನೋ ಏನೋ, ಬೇಕು ಅಂತ ಕುಂತಿ ಆಪಾದನೆ ಮಾಡ್ತಾಳೆ. ಭೀಮನನ್ನು ಕರೆದರೆ ನಾನು ಬರಲ್ಲ ಅಂತಾನೆ. ಕೊನೆಗೆ ನೀನೇನಾದರೂ ಬರಲೇಬೇಕು ಅಂದಾಗ, ನಿನ್ನ ರಥದ ಚಕ್ರವನ್ನು ಹಿಡಿತೀನಿ, ಆ ರಥದ ಚಕ್ರ ಮುಂದೋಡಿದರೆ ನೀ ಸರ್ವೋತ್ತಮ, ಇಲ್ಲದೇ ಇದ್ದರೆ ನಾನು ಬಲವಂತ ಅಂತ. ಅದಕ್ಕೆ ಮುಂದೆ ಬಂದು ಯುದ್ಧ ಮಾಡೋದೇ ಇಲ್ಲ ಭೀಮಸೇನ. ಇದೇ ರೀತಿಯಾಗಿ ಅನೇಕ ಬಾರಿ ಯುದ್ಧದ ಸಂದರ್ಭದಲ್ಲಿ ಭೀಮಸೇನ ದೇವರ ಒಂದು ವ್ರತ ಅಂದರೆ, ಯಾವ ವೈಷ್ಣವರನ್ನೂ ಭೀಮಸೇನ ದೇವರು ಕೊಲ್ಲೋದಿಲ್ಲ, ಒಬ್ಬ ಅವೈಷ್ಣವರನ್ನೂ ಬಿಡೋದಿಲ್ಲ. ಯಾವ ಒಬ್ಬ ವೈಷ್ಣವರನ್ನು ಕೂಡ ಭೀಮಸೇನ ದೇವರು, ನೀವು ಈ ಒಂದು ದೃಷ್ಟಿಕೋನದಿಂದ ಮಹಾಭಾರತವನ್ನು ನೀವು ನೋಡಿದರೆ, ಭೀಷ್ಮಾಚಾರ್ಯರನ್ನ ಕೊಲ್ಲಲಿಲ್ಲ, ದ್ರೋಣಾಚಾರ್ಯನ ಕೊಲ್ಲಲಿಲ್ಲ, ಕರ್ಣನನ್ನು ಕೊಲ್ಲಿಲ್ಲ. ಒಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ, ಭೀಮಸೇನ ದೇವರೊಂದು ಅವರೊಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಯಾರೇ ಆಗಲಿ, ನನ್ನ ಎದುರಿಗಾಗಲಿ, ಪ್ರತ್ಯಕ್ಷದಲ್ಲಾಗಲಿ ಅಪ್ರತ್ಯಕ್ಷದಲ್ಲಾಗಲಿ, ಯಾರಾದರೂ ಪರಮಾತ್ಮನನ್ನು ಬೈದರೆ ಅವರ ನಾಲಿಗೆಯನ್ನು ಛೇದಿಸಿಬಿಡ್ತೀನಿ ಇಂಥ ಭೀಮಸೇನ ದೇವರ ಪ್ರತಿಜ್ಞೆ. ಇದು ಈ ಪ್ರತಿಜ್ಞೆಗಳು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ, ಬಹಳ ರಹಸ್ಯವಾಗಿ ಮಾಡಿರ್ತಾರೆ. ಇದು ಕರ್ಣನಿಗೆ ಗೊತ್ತಾಗಿ ಯುದ್ಧ ಮಾಡ್ತಾ ಇರುವ ಪ್ರಸಂಗದಲ್ಲಿ ಧರ್ಮರಾಜನನ್ನು ಹಿಡಿದು ಬಿಡ್ತಾನೆ ಕರ್ಣ ಹಿಡಿದು ಬಹಳ ಕೆಟ್ಟದಾಗಿ ಬೈತಾ, ಎಲ್ಲಿದ್ದಾನೆ ನಿಮ್ಮ ಕೃಷ್ಣ, ಕರಿ, ಏನು ಮಾಡ್ತಾನೆ ಅಂತ ಕೃಷ್ಣನನ್ನು ಬೈತಾ ಇದ್ದರೆ, ಯುದ್ಧದ ರಣಾಂಗಣದ ಆ ಕೋಲಾಹಲದಲ್ಲಿ ಭಯಂಕರ ಕೋಲಾಹಲ, ಗಲಾಟೆ ಆಗ್ತಾ ಇರುತ್ತೆ. ಆ ಕೋಲಾಹಲದಲ್ಲಿ ಧರ್ಮರಾಜನಿಗೆ ಕರ್ಣ ಬೈದದ್ದು ಭೀಮಸೇನ ದೇವರ ಕಿವಿಗೆ ಬೀಳುತ್ತೆ. ಯಾರ ಜೊತೆಗೋ ಯುದ್ಧ ಮಾಡ್ತಾ ಇದ್ದ ಭೀಮಸೇನ ದೇವರು ಬ್ರೇಕ್ ತಗೊಂಡು ಆ ಯುದ್ಧಕ್ಕೆ ತಾವು ಮುಂದೆ ಹೋಗಿ ಕರ್ಣನ ಜೊತೆಗೆ ಯುದ್ಧವನ್ನು ಮಾಡಿ, ಕರ್ಣನನ್ನು ಹಿಡಿದು ನಾಲಿಗೆಗೆ ಕೈ ಹಾಕಿ ಸಣ್ಣ ಕತ್ತಿಯನ್ನು ತೊಗೊಂಡು ಕುಯ್ದು ಬಿಡ್ತೀನಿ ಅಂತ ಹೋಗ್ತಾರೆ, ಕತ್ತರಿಸಿ ಬಿಡ್ತೀನಿ ಅಂತ ಹೋಗ್ತಾರೆ. ಆಗ ಶಲ್ಯ ಹೇಳ್ತಾನೆ, ಭೀಮ, ಕರ್ಣನನ್ನು ಕೊಲ್ಲುವುದು ಧನಂಜಯ ಅಂತ, ಕರ್ಣಂ ಅಂತ ಧನಂಜಯ ಅಂತ ದ್ರೌಪದಿ ವಾಕ್ಯ. ಅವಳೇ ಪ್ರತಿಜ್ಞೆ ಮಾಡಿದ್ದಾಳೆ, ಅರ್ಜುನನು ಪ್ರತಿಜ್ಞೆ ಮಾಡಿದ್ದಾನೆ. ಕರ್ಣನನ್ನು ಕೊಲ್ಲಬೇಕಾದದ್ದು ಅರ್ಜುನ ಕರ್ಣನನ್ನು ಕೊಲ್ಲಬೇಕಾದ್ರೆ ಇದು ಯುದ್ಧದಲ್ಲಿ ಪಶುವಿನ ಬಲಿ ಅಂತ ಇದನ್ನು ಕೊಡ್ತಾರೆ. ಯಾರನ್ನಾದರೂ ಕೊಲ್ಲಬೇಕಾದ್ರೆ ಆ ರೀತಿ ಅವರ ಯುದ್ಧದ ಒಂದು ಅನುಸಂಧಾನ. ಹಾಗೆ ಕೊಡುವಾಗ ಪಶುವಿಗೆ ಯಾವುದೇ ವಿಧವಾದ ಅಂಗಗಳು ನ್ಯೂನವಾಗಬಾರದು. ಅಂಗ ನ್ಯೂನವಾದರೆ ಪಶು ಯುದ್ಧದಲ್ಲಿ ಬಲಿಯನ್ನು ಕೊಡಲಿಕ್ಕೆ ಬರೋದಿಲ್ಲ ಯಜ್ಞದಲ್ಲಿ. ಹಾಗೆ ನೀನೇನಾರು ಕೊಟ್ಟರೆ ಕರ್ಣನ ಪ್ರತಿಜ್ಞೆಯನ್ನು, ನಮ್ಮ ಅರ್ಜುನನ ಪ್ರತಿಜ್ಞೆಯನ್ನು ಭಂಗ ಮಾಡಿದವನಾಗ್ತೀಯಾ. ಕೊನೆಗೆ ಅರ್ಜುನನ ಪ್ರತಿಜ್ಞೆ ಭಂಗ ಆದರೆ ಬಹಳ ಕಷ್ಟವಾಗತ್ತೆ ಅಂತ ಭೀಮ ಕೊಲ್ಲೋದಿಲ್ಲ, ಕೊಲ್ಲುವ ನಟನೆ ಮಾಡ್ತಾನೆ. ಯಾಕೆ ಕೊಲ್ಲಲಿಲ್ಲ ಅಂದರೆ, ಕರ್ಣ ಸ್ವರೂಪದಲ್ಲಿ ವೈಷ್ಣವ, ವಿಷ್ಣು ಭಕ್ತ, ಅವ ಸಾಕ್ಷಾತ್ ಸೂರ್ಯಾಂಶನಾದ್ದರಿಂದ ವೈಷ್ಣವ. ಸಹಸ್ರವರ್ಮ ಎಂಬತಕ್ಕಂಥ ದೈತ್ಯನ ಆವೇಶದಿಂದ ಒಳಗಾಗಿ ತಾನು ಮಾಡಿದ ಪುಣ್ಯವನ್ನು ಕಳೆದುಕೊಳ್ಳಲಿಕ್ಕೆ ಸೂರ್ಯ ಏನು ಮೇರುಪರ್ವತವನ್ನು ಸುತ್ತುತ್ತಾನೆ, ಆ ಸುತ್ತಿದ ಪುಣ್ಯವನ್ನು ಕಳೆದುಕೊಳ್ಳಲಿಕ್ಕೆ ಇವತ್ತು ದುರ್ಯೋಧನನ ಅನುಚರನಾಗಿ ಬರಬೇಕಾದಂಥ ದುಸ್ಥಿತಿ. ಮತ್ತು ಸವಾಲಿಮಾರಣ ಪ್ರಭೂತ ದೋಷ. ಶ್ರೀಮದ್ ಆಚಾರ್ಯ ಅಂತಾರೆ, ಕರ್ಣ ಯಾಕೆ ಇಲ್ಲಿ ಹೀಗೆ ಬಂದ ಅಂದರೆ, ರಾಮನ ಕೈಯಲ್ಲಿ ವಾಲಿಯನ್ನು ಕೊಲ್ಲಿಸಿದ್ದರ ಪ್ರಭಾವ. ಸುಗ್ರೀವನಾಗಿದ್ದಾಗ ವಾಲಿಯನ್ನು ತಾನು ಕೊಲ್ಲಿಸಿದ, ರಾಮ ಒಮ್ಮೆಗೆ ಕೊಲ್ಲಲಿಲ್ಲ. ಎರಡನೇ ಬಾರಿಗೆ ರಾಮ ಕೊಲ್ಲಲೇಬೇಕು ಅಂತ ಸುಗ್ರೀವ ಹೇಳಿದಾಗ ಕೊಂದವನು ರಾಮನಾದರೂ ಬಂದ ಪಾಪ ಸುಗ್ರೀವನಿಗೆ, ಕೊಲ್ಲಿಸಿದ್ದು ಸುಗ್ರೀವ.
ಆದ್ದರಿಂದ ಸ ವಾಲಿಮಾರಣ ಪ್ರಭೂತ ದೋಷ, ವಾಲಿಯನ್ನು ಕೊಲ್ಲಿಸಿದ ಪ್ರಭಾವದಿಂದ ಅವನು ಸಾಕ್ಷಾತ್ ಸುಗ್ರೀವ ಸೂರ್ಯಾವತಾರಿ, ವಾಲಿ ಇಂದ್ರಾವತಾರಿ. ಅವನನ್ನು ಕೊಲ್ಲಿಸಿದ್ದರ ಪ್ರಭಾವದಿಂದ ಅವನಿಗೆ ಈ ಜನ್ಮ ಬಂದಿದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ದ್ರೋಣಾಚಾರ್ಯರು ಕೈಗೆ ಸಿಕ್ಕಿರ್ತಾರೆ. ನಮ್ಮ ಭೀಮನ ಕೈಗೆ ದ್ರೋಣಾಚಾರ್ಯರು ಕೈಗೆ ಸಿಕ್ಕಾಗ ಹಿಡಿದು ರಥವನ್ನು ಗರಗರ ತಿರುಗಿಸಿಬಿಡ್ತಾನೆ ಭೀಮಸೇನ. 100 ಬಾರಿ ಗರಗರ ತಿರುಗಿಸಿ ಮೇಲಕ್ಕೆ ಬಿಸಾಕಿ ಬಿಡ್ತಾನೆ. ದ್ರೋಣಾಚಾರ್ಯ ಅಂತಾರೆ, ಅಶ್ವತ್ಥಾಮ ಉದ್ದಿನಬೇಳೆ ನೆನೆ ಹಾಕ್ಸು, ನನ್ನ ಕೆಲಸ ಮುಗಿದೋಯ್ತು ನನ್ನ ಕಥೆಯನ್ನು. ಕೊಂದು ಹಾಕಿಬಿಡ್ತಾನೆ ಭೀಮ. ಹಾಕ್ಸು, ಇಷ್ಟು ಜನಕ್ಕೆ ಉದ್ದಿನಬೇಳೆ 1 ಮೂಟೆ ಬೇಕಾಗತ್ತೆ, ಹಾಕಿಸ್ಬಿಡು. ನಮ್ಮ ದ್ರೋಣಾಚಾರ್ಯ ನಡಗಿ ಬಿಡ್ತಾರೆ, ಹೆದರಿ ನಡಗಿ ಬಿಡ್ತಾರೆ. ಆದರೆ ನಮ್ಮ ಭೀಮಸೇನ ದೇವರು ರಥ ಕೆಳಗೆ ಬೀಳಲಿಕ್ಕೆ ಬಿಡಲ್ಲ. ಕೈಯಲ್ಲಿ ಹಿಡಿದು ರಥವನ್ನು ಕೆಳಗಿಟ್ಟು ಸಾಕಷ್ಟು ದ್ರೋಣಾಚಾರ್ಯ ಬೈತಾರೆ. ನಾಚಿಕೆ ಇಲ್ಲ, ಬ್ರಾಹ್ಮಣ ಜನ್ಮದಲ್ಲಿ ಬಂದಿದ್ದೀಯಾ, ಬ್ರಾಹ್ಮಣನಾಗಿ ಮಾಡಬೇಕಾದ ಸಾಧನೆ ಬೇಕಾದಷ್ಟಿದ್ದರೂ ದುರ್ಯೋಧನ ಕಾಲಿಗೆ ಬಿದ್ದ ಅಂತ ಹೇಳಿ ಸಪುತ್ರ ಶಶರಂ ಗೃಹೀಷ್ಯೆ ಅಂತ ಮಗನ ಸಹಿತವಾಗಿ ಇಬ್ಬರು ಬ್ರಾಹ್ಮಣ್ಯವನ್ನು ಹಾಳು ಮಾಡಿಕೊಂಡ್ರಿ, ಯಾಕೆ ನಿನ್ನ ಜೀವನ ಅಂತ ದ್ರೋಣಾಚಾರ್ಯನ ಕೈ ಬಿಡ್ತಾರೆ. ಇದಕ್ಕೆ ಭೀಮಸೇನ ದೇವರು ಅಣ್ಣನಾಗಿ ಹುಟ್ಟಲಿಲ್ಲವಂತೆ. ಅಣ್ಣನಾಗಿ ಹುಟ್ಟಿದರೆ ಈ ವೈಷ್ಣವ ಧರ್ಮವನ್ನು ಆಚರಣೆ ಮಾಡಲಿಕ್ಕಾಗಲ್ಲ ಅಂತಲೇ ತಮ್ಮನಾಗಿ ಹುಟ್ಟಿದರು ಅಂತ ವಾದರಾಜ ತೀರ್ಥ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಭಾವಪ್ರಕಾಶಕದಲ್ಲಿ ಇದನ್ನು ಸ್ಪಷ್ಟ ಮಾಡ್ತಾರೆ. ಅಣ್ಣನಾಗಿ ಹುಟ್ಟಿಬಿಟ್ರೆ ಏನೂ ಮಾಡಲಿಕ್ಕಾಗಲ್ಲ, ಕೊನೆಗೆ ತಾನೇ ಜೂಜಾಡಬೇಕಾದಂಥ ಒಂದು ಪ್ರಸಂಗವೂ ಬಂದು ಬಿಟ್ಟೀತು. ಅದಕ್ಕಾಗಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಪ್ರಸಂಗ ಬರಬಾರದು ಅಂತಲೇ ಭೀಮಸೇನ ದೇವರು ತಾವು ಪರಮಶ್ರೇಷ್ಠರಾದವರಾದರೂ ಕೂಡ, ತಾರತಮ್ಯದಲ್ಲಿ ಉತ್ತಮರಾದರೂ ಕೂಡ ತಾವು ಎರಡನೆಯವರಾಗಿ ಅವತಾರವನ್ನು ಮಾಡಿದರೆ ಹೊರತು ದೊಡ್ಡವರಾಗಿ ಅವತಾರವನ್ನು ಮಾಡಲಿಲ್ಲ. ಶ್ರೀಪಾದಂಗಳವರು ಬರ್ತಾ ಇದ್ದಾರೆ. ಶ್ರೀಪಾದದ್ವಯರಿಗೆ ಸಾಷ್ಟಾಂಗ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡಿ, ನ ಕೆಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತಿರುಗಾಲೇನ ದರ್ಶನಾದೇವ ಸಾಧವ ಅಂತ ಬಹಳಷ್ಟು ದಿವಸ ಪ್ರಯಾಗದಲ್ಲಿದ್ದು ಗಂಗಾದಿ ತೀರ್ಥಗಳನ್ನು ಪಾವನ ಮಾಡಿ ಬಂದಿರತಕ್ಕಂಥ ಮಹನೀಯರು ನಮ್ಮ ಶ್ರೀಪಾದಂಗಳವರು. ಪ್ರತಿನಿತ್ಯ ಚಳಿಯಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಜೊತೆಗಿದ್ದವರಿಗೂ ಅನುಗ್ರಹವನ್ನು ಮಾಡಿದ ಮಹನೀಯರನ್ನು ನಾವು ನೋಡಿದರೂ ಸಾಕು, ನಾವು ಪವಿತ್ರರಾಗುತ್ತೇವೆ, ಪುನೀತರಾಗುತ್ತೇವೆ. ಮಹನೀಯರು, ಪ್ರಕಾಂಡ ಪಂಡಿತರು, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ಜ್ಞಾನೋಪದೇಶವನ್ನು ಮಾಡತಕ್ಕಂಥ ಅದ್ಭುತವಾದ ಚೈತನ್ಯ ನಮ್ಮ ಶ್ರೀಪಾದಂಗಳವರದು. ಅಂಥವರು ನನ್ನಂಥ ಸಾಮಾನ್ಯನ ಒಂದು ಉಪನ್ಯಾಸಕ್ಕೆ ಬಂದು ಕೊಡ್ತಾರೆ ಅಂದರೆ ನನ್ನ ಅಹೋಭಾಗ್ಯ. ಅವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಭೀಮಸೇನನ ಪಾತ್ರ ಅಂತ ಕೊಟ್ಟಿದ್ದಾರೆ. ಆದಷ್ಟು ಅದರ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭೀಮಸೇನ ದೇವರ ಒಂದು ಧರ್ಮ ಹೇಗಿದೆ ಅಂದರೆ, ತಾವು ಕೆಲವೊಮ್ಮೆ ಆಪತ್ತಿನಲ್ಲಿ ಧರ್ಮವನ್ನು ಹೇಳ್ತಾರೆ, ಆಚರಣೆ ಮಾಡಲಿಕ್ಕಾಗದೇ ಇದ್ದರೆ, ಅದನ್ನು ಮಾಡಬಾರ್ದಾಗಿದ್ದರೆ ಅದನ್ನು ಬಿಡ್ತಾರೆ ಅಂತಲ್ಲ. ಭೀಮಸೇನ ದೇವರಿಗೆ ಒಂದು ಪ್ರಸಂಗ ಬರುತ್ತೆ. ಮಹಾಭಾರತದಲ್ಲಿ ದ್ಯೂತದ ಸಂದರ್ಭದಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟ ಸಂದರ್ಭದಲ್ಲಿ ಅಣ್ಣನನ್ನು ಶಿಕ್ಷೆ ಮಾಡಬೇಕಾದ ಪ್ರಸಂಗ. ದೊಡ್ಡವರನ್ನು ಶಿಕ್ಷೆ ಮಾಡಬಾರದು, ಆದರೆ ಅಣ್ಣನನ್ನು ಶಿಕ್ಷೆ ಮಾಡದೆ ಬಿಡುವಂತಿಲ್ಲ. ಅದಕ್ಕೆ ಭೀಮಸೇನ ದೇವರು ಏನು ಮಾಡ್ತಾರೆ, ಬೆಂಕಿ ತಗೊಂಡು ಬಾ, ಹೆಂಡತಿಯನ್ನು ಕೃಷ್ಣನನ್ನು ಪಣಕ್ಕೆ ಇಡು ಅಂತ ಹೇಳಿದ ದುರ್ಯೋಧನ ಹೆಂಡತಿಯನ್ನು ಪಣಕ್ಕಿಟ್ಟ ಧರ್ಮರಾಜನ ಕೈಯನ್ನು ಸುಡ್ತೀನಿ ಅಂತ ಭೀಮಸೇನ ದೇವರು ಅಂತಾರೆ. ಅಣ್ಣ ದೊಡ್ಡವನು ಹೆಂಗಂದ ಭೀಮಸೇನ ದೇವರು ಅಂತ. ಸಹದೇವ ಆಗಲಿ ನಕುಲ ಆಗಲಿ ಬೆಂಕಿ ತರಲಿಲ್ಲ, ಬೆಂಕಿ ಕೈ ಇಡಲಿಲ್ಲ. ದೊಡ್ಡವರಿಗೆ ಹೇಳಬೇಕಾಗಿದ್ದರಷ್ಟೇ, ನಾನಾಗಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ, ಇಷ್ಟಂದ್ರೆ ಸಾಕು, ಬೇರೆ ಏನೂ ಮಾಡಬೇಕಾಗಿಲ್ಲ.
ಅದಕ್ಕೆ ಉತ್ತಮೇ ವಚಸಾ ಶಿಕ್ಷಾ ಮಧ್ಯಮೇ ಅರ್ಥಾಪಹಾರಣಂ ಅಧಮೇ ದೇಹದಂಡಶ್ಚ ಅಂತ ಉತ್ತಮರಿಗೆ ಬರೀ ವಾಗ್ದಂಡನೆಯನ್ನು ಕೊಟ್ಟರೆ ಸಾಕು, ಮಾತು ಹೇಳಿದರೆ ಸಾಕು, ಮಧ್ಯಮರಿಗೆ ಅವರ ದುಡ್ಡನ್ನು ಸೆಳೆದು ಬಿಟ್ಟರೆ ಸಾಕು. ಹೀಗಾಗಿ ಭೀಮಸೇನ ದೇವರು ಈ ರೀತಿಯಾಗಿ ತಾವು ಮಾಡಿದ್ದಾರೆ. ಅವರ ಭಾಗವತ ಧರ್ಮ ಹೇಗಿತ್ತು ಅನ್ನೋದನ್ನು ಹೇಳುವ ಸಂದರ್ಭದಲ್ಲಿ ಒಂದು ಸಂದರ್ಭ ಬರುತ್ತೆ. ಮಹಾಭಾರತದ ಯುದ್ಧದ ಪೂರ್ವಾಪರಿಕಾರ ಇದೆ. ನಾನು ಮೊದಲು ಯುದ್ಧ ಮತ್ತು ಬಾಲ್ಯ ಮತ್ತು ರಾಜಸೂಯಾಗ ಹೀಗೆ ಹಿಂದೆ ಮುಂದೆ ಆಗ್ತಾ ಇರ್ಬೋದು. ಆದರೆ ದುರ್ಯೋಧನಾದಿಗಳೆಲ್ಲರೂ ಮೃತರಾಗಿರ್ತಾರೆ. ಎಲ್ಲರೂ ಮೃತರಾದ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ವಿದುರ ಉಪದೇಶ ಮಾಡಿ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್, ಇದೇನು ನಿನ್ನ ಜೀವನ ಧೃತರಾಷ್ಟ್ರ? ಯಾರ ಮನೆಗೆ ಬೆಂಕಿ ಇಟ್ಟೆಯೋ, ಯಾರಿಗೆ ವಿಷವನ್ನು ಹಾಕಿದೆಯೋ, ಯಾರ ಹೆಂಡತಿಯನ್ನು ಅವಮಾನ ಮಾಡಿದೆಯೋ ಅವರ ಮನೆಯಲ್ಲಿ ಇವತ್ತು ಊಟ ಮಾಡ್ತಾ ಇದ್ದೀಯಾ? ಇದು ನಿನಗೆ ನಾಚಿಕೆಗೇಡು, ನೀ ಇರಬಾರದು, ಇಲ್ಲಿ ಹೊರಡು ಅಂತ ವಿದುರ ಹೇಳಿದಾಗ ಧೃತರಾಷ್ಟ್ರ ಹೊರಡ್ತಾನೆ. ತಾನು ವಾನಪ್ರಸ್ಥಾಶ್ರಮಕ್ಕೆ ಹೊರಡುವ ಸಂದರ್ಭದಲ್ಲಿ ಧೃತರಾಷ್ಟ್ರ ಅಂತಾನೆ, ಶ್ರಾದ್ದಾಯ ವಿತ್ತಮಾಕಾಂಕ್ಷನ್, ದುಡ್ಡು ಬೇಕು ನನಗೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಧರ್ಮರಾಜ ಅಂತಾನೆ, ರಾಜ್ಯವೇ ನಿಂದು ದೊಡ್ಡಪ್ಪ, ಎಲ್ಲ ನೀನೇ ತಗೋ. ಇಲ್ಲ, ನಿಮ್ಮ ರಾಜ್ಯ ನೀವೇ ದುಡ್ಡು ಕೊಡಿ ಎಂದಾಗ ದುಡ್ಡು ಟ್ರೆಷರಿ ನಮ್ಮ ಭೀಮಸೇನ, ದುಡ್ಡು ಕೊಡು ಅಂತ ಭೀಮಸೇನಿಗೆ ಅಂದರೆ ಭೀಮ ಅಂತಾನೆ ದುಡ್ಡು ಕೊಡೋದಿಲ್ಲ ಅಂತಾನೆ. ಎಂಥ ವೈಷ್ಣವ ಧರ್ಮ! ಇವತ್ತು ಪಬ್ಲಿಕ್ಕಲ್ಲಿ ಯೂಟ್ಯೂಬಲ್ಲಿ ಇವೆಲ್ಲ ಹೋದರೆ ನಾಳೆ ಬೆಳಗ್ಗೆ ಏನೇನು ಕಾಮೆಂಟ್ಸ್ ಬರ್ತಾವೋ ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಅನುಭವಿಸ್ಬೇಕು. ನಮಗೆ ಕೊಟ್ಟಿದ್ದ ಟಾಪಿಕ್ ಇಂಥದ್ದಾದ್ರೆ ನಾವು ಹೇಳಲೇಬೇಕಾಗಿದೆ. ಶುದ್ಧವಾದ ವೈಷ್ಣವ ಧರ್ಮ ಹೇಗಿರುತ್ತೆ ಅಂದರೆ ಬಹಳ ಕಷ್ಟ ಆಚರಣೆ ಮಾಡಲಿಕ್ಕೆ, ಭಾಳ ಕಷ್ಟ ಆಚರಣೆ ಮಾಡುವುದು. ಯಾಕೆಂದರೆ ಶ್ರಾದ್ದಾಯ ವಿತ್ತಮಾಕಾಂಕ್ಷನ್, ಆಗ ಅವನೇನು ಮಾಡ್ತಾನೆ, ಪ್ರೇಷಯಾಮಾಸ ತದ್ವಚಃ ತಮಾಹ ಭೀಮ ಪಾಪಾನಾಂ ವಿಮುಖಾನಾಂ ಮಧುದ್ವಿಷಃ ಪಾರಲೌಕಿಕ ಸಾಹಾಯಂ ನಕಾರ್ಯ ಮಿತಿರಾರ್ಥತಃ. ಭೀಮಸೇನ ದೇವರಂತಾರೆ, ನಾನು ಖಂಡಿತವಾಗಿ ದುಡ್ಡು ಕೊಡಲ್ಲ. ಭಗವಂತನ ದ್ವೇಷಿಗಳಾದ ದುರ್ಯೋಧನಾದಿಗಳಿಗೆ ನನ್ನ ರಾಜ್ಯದ ದುಡ್ಡಿನಿಂದ ಶ್ರಾದ್ದ ಆಗಬಾರದು. ಹಾಗಾದ್ರು ನರಕಕ್ಕೆ ಬೀಳ್ತಾರಲ್ಲ ಅಂದರೆ ನಮ್ಮ ಭೀಮಸೇನ ಅಂತಾನೆ, ಕಷ್ಟಾತ್ ಕಷ್ಟತರಮ್ಯಾಂತು ಸರ್ವೇ ದುರ್ಯೋಧನಾದಯ, ನೀಚವಾದ ನರಕದಲ್ಲಿ ಬಿದ್ದು ಪರಮಾತ್ಮನ ದ್ವೇಷ ಮಾಡಿ ಪರಮಾತ್ಮನನ್ನು ಪಣಕ್ಕಿಟ್ಟು ದೇವರನ್ನು ಪಣಕ್ಕಿಡು ಅಂದ ದುರ್ಯೋಧನನಿಗೆ ಇದಕ್ಕಿಂತ ಇನ್ಯಾವುದೂ ಕಷ್ಟ ಅಲ್ಲ, ಇದೇ ಕಷ್ಟ ಆಗಬೇಕು ಅಂತ. ಹೀಗೆ ಭೀಮಸೇನ ದೇವರು ತಾವು ಯಾವತ್ತೂ ಕೂಡ ಶುದ್ಧವಾದ ಶ್ರೇಷ್ಠವಾದ ವೈಷ್ಣವ ಧರ್ಮವನ್ನು ತಾವು ಮಾಡ್ತಕ್ಕಂಥವರಾಗುತ್ತಾರೆ. ಯಾವತ್ತೂ ಭೀಮಸೇನ ದೇವರಿಗೆ ಧರ್ಮದಲ್ಲಿ ಸಂದೇಹವೇ ಇಲ್ಲ. ಭೀಮಸೇನ ದೇವರಿಗೆ ಧರ್ಮದಲ್ಲಿ, ಧರ್ಮ ಅಂದರೆ ಪರಮಾತ್ಮನೇ, ಪರಮಾತ್ಮನ ಬಲದ ಬಗ್ಗೆ ಪರಮಾತ್ಮನ ಜ್ಞಾನದ ಬಗ್ಗೆ ಸಂದೇಹವೇ ಇಲ್ಲ. ಧರ್ಮರಾಜ ಅಂತಾನೆ ಕೃಷ್ಣನನ್ನು ಕರೆಸಿ, ನಮ್ಮಪ್ಪ ಪಾಂಡುರಾಜ ಯಮಲೋಕದಲ್ಲಿದ್ದಾನೆ, ಸ್ವರ್ಗಕ್ಕೆ ಹೋಗಬೇಕು, ನಮ್ಮಪ್ಪ ಹೇಳಿ ಕಳಿಸಿದ್ದಾನೆ, ರಾಜಸೂಯ ಮಾಡಬೇಕಂತೆ, ಮಾಡಬೇಕು ಕೃಷ್ಣ, ನೀ ಬಾ ಅಂತ ಹೇಳಿ ಕಳಿಸಿದಾಗ ಕೃಷ್ಣ ಬರ್ತಾನೆ. ಬಂದ ಕೃಷ್ಣ ಪರಮಾತ್ಮ ರಾಜಸೂಯಾಗ ಮಾಡೋದು ಬಹಳ ಶ್ರೇಷ್ಠ, ಆದರೆ ಹರಿದ್ವೇಷಿಯಾದ ಜರಾಸಂಧನ ವಧೆಯಾಗಬೇಕು ಅಂತಾನೆ ಕೃಷ್ಣ ಹೇಳ್ತಾನೆ. ಅದನ್ನು ಕೇಳಿದ ಕೂಡಲೇ ಧರ್ಮರಾಜ ಅಂತಾನೆ, ಹಾಗಾದ್ರೆ ನಮ್ಮಪ್ಪ ಯಮಲೋಕದಲ್ಲೇ ಇರಲಿ, ಸ್ವರ್ಗಕ್ಕೆ ಹೋಗೋದು ಬೇಡ. ಯಾಕೆ ಅಂದರೆ ನಮ್ಮಪ್ಪ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಜರಾಸಂಧನನ್ನು ಕೊಲ್ಲಬೇಕು. ನಾನು ಜರಾಸಂಧನನ್ನು 18 ಬಾರಿ ಬಂದರೂ ನಿನ್ನ ಕೈಯಲ್ಲಿ ಕೊಲ್ಲಲಿಕ್ಕಾಗಿಲ್ಲ, ನಿನಗೇ ಕೊಲ್ಲಲಿಕ್ಕಾಗಿಲ್ಲ ಅಂದಮೇಲೆ ನಾವೇನು ಅವನನ್ನು ಕೊಲ್ತೀವಿ? ನಮ್ಮಪ್ಪ ಏನು ರಾಜಸೂಯಾಗ ಮಾಡಬೇಕಾಗಿಲ್ಲ, ನಮ್ಮಪ್ಪ ಅಲ್ಲೇ ಇದ್ದರೂ ಪರವಾಗಿಲ್ಲ, ಹರಿಶ್ಚಂದ್ರ ಅಲ್ಲೇ ಇರಲಿ, ನಮ್ಮಪ್ಪ ಇಲ್ಲೇ ಇರಲಿ ಅಂತ ಧರ್ಮರಾಜ ಈ ರೀತಿಯಾಗಿ ಕೃಷ್ಣನ ಬಲದಲ್ಲಿ ಕೃಷ್ಣ ಜರಾಸಂಧನನ್ನು ಕೊಲ್ಲಲಿಕ್ಕಾಗಲಿಲ್ಲ ಅನ್ನುವ ಮಾತನ್ನು ಹೇಳಿದರೆ ಭೀಮಸೇನ ದೇವರಂತಾರೆ, ಯಾಕೆ ಕೊಲ್ಲಿಲ್ಲ ಗೊತ್ತಾ? ಕೃಷ್ಣ ಜರಾಸಂಧನನ್ನು ಕೊಲ್ಲಲಿಕ್ಕೆ ಅವನಷ್ಟು ದೊಡ್ಡ ವ್ಯಕ್ತಿ ಬೇಕಾಗಿಲ್ಲ. ಕೃಷ್ಣನ ಭಕ್ತನಾದ, ಕೃಷ್ಣನ ದಾಸನಾದ ನಾನು ಕೊಲ್ಲಬಲ್ಲೆ, ಅದನ್ನು ನನ್ನ ಕೈಯಲ್ಲಿ ಮಾಡಿಸಬೇಕು ಅಂತ ಪರಮಾತ್ಮ ಬಿಟ್ಟಿದ್ದಾನೆ ಅಂತ ಹೇಳುವ ಸಂದರ್ಭದಲ್ಲಿ ಭೀಮನ ಬಲ, ಭೀಮನ ಪೌರುಷ, ಭೀಮನ ಧರ್ಮದ ಜ್ಞಾನ, ಪರಮಾತ್ಮನ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ಅದನ್ನು ಸರಿಯಾಗಿ ತಿದ್ದಿ ಹೇಳುವ ಲಕ್ಷಣ ನಮ್ಮ ಭೀಮಸೇನ ದೇವರಲ್ಲಿತ್ತು. ಅದರಂತೆ ಭೀಮಸೇನ ದೇವರ ಮತ್ತೊಂದು ಪರಮಾದ್ಭುತವಾಗಿರತಕ್ಕಂಥ ವಿಚಾರ ಅದು ಹೇಗಿರುತ್ತೆ ಅಂದರೆ, ಪುಣ್ಯವನ್ನು ಆಚರಣೆ ಮಾಡುವಾಗ, ಪುಣ್ಯಾಚರಣೆಯಲ್ಲಿ ನಾವು ಪುಣ್ಯಾಚರಣೆ ಮಾಡೇ ನಮಗೆ ಗೊತ್ತಿಲ್ಲ, ಎಲ್ಲೋ ಸ್ವಲ್ಪ ಸ್ವಲ್ಪ ಮಾಡ್ತೀವಿ, ಅಕೌಂಟಲ್ಲಿ ಪುಣ್ಯ ಇರೋದೇ ಇಲ್ಲ. ಇನ್ನು ನಮ್ಮ ಪಾಂಡವರೆಲ್ಲ ಪಗಡೆಯನ್ನು ಆಡಿ ಹೊರಡ್ತಾ ಇದ್ದಾರೆ. ಧರ್ಮರಾಜನಿಗೆ ಬಹಳಷ್ಟು ಬೇಜಾರಾಗಿ ಸಂಪತ್ತೆಲ್ಲವನ್ನು ಕಳ್ಕೊಂಡು ತಲೆ ಬಗ್ಗಿಸಿ ಅವಮಾನದಿಂದ ಧರ್ಮರಾಜ ಹೋಗ್ತಾನೆ.
ಧರ್ಮರಾಜ ತಲೆಬಗ್ಗಿಸಿ ಹೋದಾಗ ಧೃತರಾಷ್ಟ್ರ ಕೇಳ್ತಾನೆ, ಯಾರ್ಯಾರು ಹಾಗ್ಯಾಗೆ ಹೋದರು ಅಂತ. ಧರ್ಮರಾಜ ತಲೆಬಗ್ಗಿಸಿ ಹೋದ, ಭೀಮ ಉರಿಗಣ್ಣಿನಿಂದ ನೋಡ್ತಾ ಹೋದ, ಅರ್ಜುನ ಮಣ್ಣನ್ನು ತೂರ್ತಾ ಹೋದ, ಧೌಮ್ಯಾಚಾರ್ಯರು ಶ್ರಾದ್ದ ಮಂತ್ರಗಳನ್ನು ಹೇಳ್ತಾ ಹೋದರು ಅಂತ ಹೇಳಿದಾಗ ಏನಿದ್ರ ಅರ್ಥ ಅಂತ ಕೇಳ್ತಾನೆ ಧೃತರಾಷ್ಟ್ರ ವಿದುರನನ್ನು. ಅದಕ್ಕೆ ಹೇಳ್ತಾನೆ, ಧರ್ಮರಾಜ ತಲೆ ತಗ್ಗಿಸಿ ಯಾಕೆ ಹೋದ ಅಂದರೆ, ಕೋಪ ಬಂದಾಗ ಧರ್ಮರಾಜ ಕೋಪದಿಂದ ದುರ್ಯೋಧನಾದಿಗಳನ್ನು ನೋಡಿದರೆ ಧರ್ಮರಾಜನ ಕೋಪದ ಜೊತೆಗೆ ಪುಣ್ಯವೂ ಬೆರೆತು ದುರ್ಯೋಧನಾದಿಗಳು ಸತ್ತಾರೂ. ನಮಗೆ ಬೇಗ ಅರ್ಥ ಆಗಲ್ಲ, ಈ ಟಾಪಿಕ್ ಬೇಗ ಅರ್ಥ ಆಗಲ್ಲ. ಕೋಪದ ಜೊತೆಗೆ ಪುಣ್ಯ ಸೇರುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ನಾವು ಎಲ್ಲೇ ಹೇಗೆ ಕೋಪಗೊಂಡರೂ ನಮ್ಮ ಪುಣ್ಯ ಹಾನಿಯಾಗಿದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಧರ್ಮರಾಜ ತಲೆಬಗ್ಗಿಸಿ ಹೋಗಿದ್ದಕ್ಕೆ ಕಾರಣ, ತಾನು ಕೋಪದಿಂದ ನೋಡಿದರೆ ದುರ್ಯೋಧನಾದಿಗಳು ತನ್ನ ಪುಣ್ಯದಿಂದ ನಾಶ ಹೊಂದಿದಾರು, ನನ್ನ ಪುಣ್ಯ ನಾಶ ಆಗಬಾರದು, ಕೌರವರು ಉಳಿಯಬೇಕು ಅಂತ ಧರ್ಮರಾಜ ತಲೆ ತಗ್ಗಿಸಿ ಹೋಗ್ತಾನೆ. ಮತ್ತು ಅಣ್ಣ ತಲೆ ತಗ್ಗಿಸಿ ಹೋದ ಮೇಲೆ ತಮ್ಮನೂ ತಲೆ ತಗ್ಗಿಸಬೇಕು ತಾನೆ. ಭೀಮ ತಲೆ ತಗ್ಗಿಸಲ್ಲ. ಅವನು ಏನು ಮಾಡ್ತಾನೆ ಭೀಮ ಅಂದರೆ, ಉರಿಗಣ್ಣಿಂದಲೇ ನೋಡ್ತಾ ಹೋಗ್ತಾನೆ. ಅಣ್ಣ ತಲೆ ಬಗ್ಗಿಸಿದ ಮೇಲೆ ತಮ್ಮನೂ ತಲೆ ಬಗ್ಗಿಸಬೇಕು. ಯಾಕೆ ಮಾಡಲಿಲ್ಲ ಅಂದರೆ, ಭೀಮಸೇನ ದೇವರೊಂದು ವ್ಯಕ್ತಿತ್ವ ಅಲ್ಲಿ ಹೇಳ್ತಾರೆ. ಭೀಮಸೇನ ದೇವರಿಗೆ ಕೋಪ ಬಂದರೆ ಕೋಪದಿಂದ ಪುಣ್ಯವನ್ನು ಬೇರೆ ಮಾಡುವುದು ಬರುತ್ತಂಥವ್ರಿಗೆ. ಇದು ಹೇಗೆ ಅಂತಲೇ ನಮಗೆ ಉದಾಹರಣೆ ಕೊಟ್ಟು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ವಾದರಾಜರು ಬರೀತಾರೆ, ಹಂಸ ಪಕ್ಷಿಯ ಮುಂದೆ ನೀರು ಮತ್ತು ಕ್ಷೀರ, ಹಾಲು ಮತ್ತು ನೀರನ್ನು, ಅಂದರೆ ನೀರು ಬೆರೆತ ಹಾಲನ್ನು ಇಟ್ಟರೆ ಹಂಸ ಪಕ್ಷಿ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುತ್ತೆ. ಹೇಗೋ ಭೀಮಸೇನ ದೇವರಿಗೆ ಕೋಪವನ್ನು ಬೇರೆ ಪುಣ್ಯವನ್ನು ಬೇರೆ ಮಾಡುವ ಸಾಮರ್ಥ್ಯ ಅವರಿಗಿತ್ತಂತೆ. ಇದು ಭೀಮಸೇನ ದೇವರ ಒಂದು ವ್ಯಕ್ತಿತ್ವ. ನಿಮ್ಮನ್ನೆಲ್ಲ ಪಾಪಿಗಳನ್ನು ಕೊಲ್ಲಲಿಕ್ಕೆ ನನ್ನ ಪುಣ್ಯ ಯಾಕೆ ಬೇಕು, ಕೇವಲ ನನ್ನ ಕೋಪವೇ ನಿಮಗೆ ಸಾಕು ಎಂಬುದಾಗಿ ಭೀಮಸೇನ ದೇವರು ಹೀಗೆ ಮಾಡ್ತಾರೆ. ಇದಾದ ಮೇಲೆ ಮಹಾಭಾರತದಲ್ಲಿ ಭೀಮಸೇನ ದೇವರ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂತಹ ಅದ್ಭುತವಾದ ಅವರ ವೈಷ್ಣವ ಧರ್ಮವನ್ನು ಹೇಳುವ ಸಂದರ್ಭದಲ್ಲಿ ನಾರಾಯಣದ್ವಿಟು ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ ಅಂತ, ಮತ್ತು ಇನ್ನೊಂದು ಹೇಳ್ತಾರೆ ವಿದ್ಯೋಪಜೀವನ ಅಂತ. ಭೀಮಸೇನ ದೇವರಿಗೆ ಎಷ್ಟೇ ಜ್ಞಾನ ಇದ್ದರೂ ಕೂಡ, ವಿಸ್ತಾರ ಮಾಡಿ ಹೇಳಲಿಕ್ಕೆ ಟೈಮ್ ಇಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದೀನಿ. ಬ್ರಾಹ್ಮಣನೇ ವಿದ್ಯೆಯನ್ನು ಮಾರಿಕೊಳ್ಳಬಾರದು. ವಿದ್ಯೆಯನ್ನು ಮಾರಿಕೊಳ್ಳೋದು ಅಂದರೆ ಆಪತ್ತಿನಲ್ಲೂ ನೀನು ಇದನ್ನು ಹೇಳಿಕೊಟ್ರೆ ನಿನಗೆ ಜೀವನ ಅಂದರೆ ಅದನ್ನು ಹೇಳಬಾರದು. ನಹುಷನ ಬಾಯಲ್ಲಿ ಸಿಕ್ಕ ಭೀಮಸೇನ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂದರೆ, ಯಕ್ಷನಾಗಿ ಬಂದಿದ್ದ ಯಮರಾಜ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂದರೂ ಭೀಮಸೇನ ದೇವರು ಕೊಡೋಲ್ಲ. ಅದು ಭೀಮಸೇನ ದೇವರ ವಿದ್ಯೋಪಜೀವನವನ್ನು ಮಾಡಬಾರದು ಎಂಬುದಾಗಿ ಅವರು ಆ ರೀತಿಯಾಗಿ ತಿಳಿದಿರ್ತಕ್ಕಂಥವರು. ಮತ್ತು ನಾರಾಯಣನ ದ್ವೇಷಿಗಳನ್ನು ಕೊಲ್ಲಬೇಕಾದದ್ದು ಕರ್ತವ್ಯ ಅಂತ ಮಹಾಭಾರತ ಹೇಳಿತು. ಹಾಗಿರುವಾಗ ಭೀಮಸೇನ ದೇವರು ಅಸ್ತ್ರವಿದ್ಯೆಯನ್ನು ಕಲಿಯದೆ ತಾವು ಕೇವಲ ಶಸ್ತ್ರವಿದ್ಯೆಯನ್ನು ಕಲಿತು ತಾವು ಇವರನ್ನೆಲ್ಲ ಕೊಲ್ಲಬಹುದಾಗಿತ್ತಲ್ಲ, ಯಾಕೆ ಕೊಲ್ಲಲಿಲ್ಲ, ಅರ್ಜುನನ ಕೈಯಲ್ಲಿ ಯಾಕೆ ಕೊಲ್ಲಿಸಿದರು ಅನ್ನುವ ಪ್ರಶ್ನೆಗೂ ಸಹಿತ ವಾದರಾಜರು ಮಹಾಭಾರತದ ಬಗ್ಗೆ ಹೇಳುವಾಗ, ಯುದ್ಧ ವಿಷಯೇ ಅರ್ಜುನ ನಾರಾಯಣದ್ವಿಟು ತದನುಬಂಧಿ ನಿಗ್ರಹ ಅಂತ ಹೇಳಿದ ಸಂದರ್ಭದಲ್ಲಿ ಅದು ಕರ್ತವ್ಯ ಮಾಡಬೇಕು ಅಂತಿದೆ, ತಾನೇ ಮಾಡಬೇಕು ಅಂತಿಲ್ಲ. ನಾರಾಯಣನ ದ್ವೇಷಿಗಳನ್ನು ಬಿಡಬಾರದು, ಕೊಲ್ಲಬೇಕು ಅಂತಿದೆ. ಆದರೆ ಕೊಲ್ಲಬೇಕು ಅಂದರೆ ಅದು ತಾನೇ ಕೊಲ್ಲಬೇಕು ಅಂತಿಲ್ಲ, ಕೊಲ್ಲಿಸಲೂಬಹುದು. ದುರ್ಯೋಧನಾದಿಗಳನ್ನು ಬೇರೊಬ್ಬರ ಕೈಯಿಂದಲೂ ಕೊಲ್ಲಿಸಲಿಕ್ಕೆ ಅರ್ಜುನ ಇವರ ಕೈಯಿಂದ ತಾವು ಮಾಡಿಸಿದ್ದಾರೆ ಎಂಬುದನ್ನು ಹೇಳಿದ್ದಾರೆ. ಇದಾದ ಮೇಲೆ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಆಜ್ಞೆಯ ಬಗ್ಗೆ ಎಲ್ಲರೂ ಎಡವಿದ್ದಾರೆ ಮಹಾಭಾರತದಲ್ಲಿ. ಪರಮಾತ್ಮನ ಆಜ್ಞೆಯ ಬಗ್ಗೆ ಭೀಷ್ಮಾಚಾರ್ಯರು, ಪರಶುರಾಮ ದೇವರು ಹೇಳಿದ್ರು ಅಂಬೆಯನ್ನು ಮದುವೆಯಾಗು ಅಂತ. ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂಬೆಯನ್ನು ಮದುವೆ ಆಗೋದಿಲ್ಲ ಅಂತ ಭೀಷ್ಮಾಚಾರ್ಯ ಕೈಬಿಟ್ರು. ಅದೇ ನಮ್ಮ ಭೀಮಸೇನ ದೇವರು ಹಿಡಿಂಬೆ ಬಂದಾಗ, ಹಿಡಿಂಬೆ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಬಂದಾಗ, ಅವಳು ದೇವಲೋಕದ ಸಂಪತ್ತಿಗೆ ಅಭಿಮಾನಿ ಶ್ರೀ ಎಂಬತಕ್ಕಂಥವಳು, ಅವಳಲ್ಲಿ ಭಾರತೀ ದೇವಿ ಆವೇಶ ಇವೆಲ್ಲವನ್ನು ನಮ್ಮ ಆಚಾರ್ಯರು ಹೇಳಿದ್ದಾರೆ. ಆ ಹಿಡಿಂಬೆಯನ್ನು ಮದುವೆ ಆಗಬೇಕಾದ್ರೆ ನಾನು ಪರಿವೇತ್ತಾರ ಅಂತ ಆಗುತ್ತೀನಿ. ಅಣ್ಣನಿಗೆ ಮದುವೆ ಆಗದೇ ಇದ್ದಾಗ ಪರಿವೇತ್ತಾರ ಎಂಬತಕ್ಕಂಥ ಒಂದು ದೋಷ ಬರುತ್ತೆ, ಹಾಗಾಗಿ ನಾನು ಮದುವೆ ಆಗಲ್ಲ ಅಂತ ಹೇಳಿದಾಗಿಲ್ಲ, ನೀ ಮದುವೆ ಆಗಲೇಬೇಕು ಅಂತ ಹಿಡಿಂಬೆ ಒತ್ತಾಯ ಮಾಡಿದಾಗ, ನಾಳೆ ವೇದವ್ಯಾಸ ದೇವರು ಬರ್ತಾರೆ, ಬಂದಾಗ ಅವರ ಬಳಿಯಲ್ಲಿ ಕೇಳೆ ನಾನು ಇದಕ್ಕೆ ಮಾತಿಗೆ ಉತ್ತರವನ್ನು ಕೊಡ್ತೀನಿ ಅಂಥೇಳಿ ವೇದವ್ಯಾಸರು ಬಂದಾಗ ವೇದವ್ಯಾಸರು ಹೇಳ್ತಾರೆ, ನೀ ಮದುವೆ ಆಗು, ನೀ ಪರಿವೇತ್ತಾರನಾಗೋದಿಲ್ಲ, ಅಷ್ಟೇ ಮುಗಿದೋಯ್ತು, ಮದುವೆ ಆಗಿಬಿಡ್ತಾರೆ. ಆದರೆ ಪರಮಾತ್ಮ ಹೇಳ್ತಾನೆ, ಅರ್ಜುನ ಯುದ್ಧ ಮಾಡು, ನಾರಾಯಣದ್ವಿಟು ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ ಅಂತ ಪರಮಾತ್ಮ ಹೇಳಿದರೆ ಅರ್ಜುನ ಸಾವಿರಾರು ಉತ್ತರಗಳನ್ನು ಕೊಡ್ತಾನೆ, ಪ್ರಶ್ನೆಗಳನ್ನು ಮಾಡ್ತಾನೆ. ಧರ್ಮೇನಷ್ಟೇ
ಕಥಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ ಅಧರ್ಮ ಅಭಿಭವಾತ್ ಕೃಷ್ಣ. ಒಂದೊಂದೇ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಅಂತಾನೆ. ದೊಡ್ಡ ಪಾಪದ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ, ನಮಗೆ ನರಕೇ ನಿಯತಂ ವಾಸ, ನರಕದಲ್ಲಿ ಬೀಳಬೇಕಾಗತ್ತೆ. ಪತಂತಿ ಪಿತರೋಖ್ಯೇಷ ಲುಪ್ತ ಪಿಂಡೋದಕ ಕ್ರಿಯಾ, ನಾವು ಇವ್ರನ್ನೆಲ್ಲ ಕೊಂದುಬಿಟ್ರೆ ಮುಂದೆ ಶ್ರಾದ್ದ ಮಾಡೋರು ಇರೋದಿಲ್ಲ. ಹೀಗೆಲ್ಲ ಅರ್ಜುನ ತಾನೆಲ್ಲವನ್ನು ಹೇಳಿದಾಗ ಭೀಮಸೇನ ದೇವರು ಒಂದೂ ಮಾತಾಡಲ್ಲ. ನಾರಾಯಣ ದ್ವಿಟು ತದನು ಬಂದ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ ಅಂತ ಅವರು ಮಾತಾಡ್ತಾರೆ. ಅನೇಕರು ಪರಮಾತ್ಮನ ಮಾತನ್ನು ನಡೆಸಲಿಕ್ಕೆ ಹಿಂದೆ ಜರಿಯುತ್ತಾರೆ. ಭೀಮಸೇನ ದೇವರು ಯಾವತ್ತೂ ಹಿಂಜರಿಯೋದಿಲ್ಲ. ಧರ್ಮರಾಜನಿಗೆ ಹೇಳ್ತಾರೆ, ಧರ್ಮರಾಜ ಹೇಳು ಅಶ್ವತ್ಥಾಮೋ ಹತಃ ಅಂತ ಹೇಳು ಅಂದರೆ ಸಂಶಯ ಪಡ್ತಾನೆ ನಮ್ಮ ಧರ್ಮರಾಜ. ಆದರೆ ಭೀಮಸೇನ ದೇವರಿಗೆ ಆ ಥರದ ಸಂಶಯ ಯಾವತ್ತೂ ಇಲ್ಲ. ಮತ್ತು ಅನೇಕರು ನಮ್ಮ ಮಹಾಭಾರತದ ಕಾಲದಲ್ಲಿ ದೇವತೆಗಳು ಬಂದಿದ್ದಾರೆ. ಆ ಬಂದ ದೇವತೆಗಳೆಲ್ಲರೂ ಪರಮಾತ್ಮನಿಗೆ ದ್ವೇಷವನ್ನು ಮಾಡಿದ್ದಾರೆ. ಪರಮಾತ್ಮನ ಜ್ಞಾನದ ಬಗ್ಗೆ ಸಂಶಯವನ್ನು ಪಟ್ಟಿದ್ದಾರೆ, ಪರಮಾತ್ಮನ ಬಲದ ಬಗ್ಗೆ ಸಂಶಯ ಪಟ್ಟಿದ್ದಾರೆ. ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್. ಜಗನ್ನಾಥದಾಸರು ಈ ಪದ್ಯವನ್ನು ಚಿನ್ನ ಭಕ್ತರು ಎನಿಸುತ್ತಿಯವರು ಸುಪರ್ಣಶೇಷಾದ್ಯಮರರೆಲ್ಲರು ಅಂತ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಇನ್ನು ಅನೇಕರು ಭಾಗವತರು ಬಂದಿದ್ದರೂ ಕೂಡ ಒಬ್ಬೊಬ್ಬರು ಪರಮಾತ್ಮನ ಬಗ್ಗೆ ತಾವು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಶ್ರೇಷ್ಠವಾದ ರೀತಿಯಲ್ಲಿ ಪರಮಾತ್ಮನಲ್ಲಿ ರುಜಿಯೋಗಿಗಳು ಮಾಡುವಂಥ ಭಕ್ತಿಯನ್ನು ಇವರು ಯಾರೂ ಮಾಡಲಿಲ್ಲ. ಒಂದೊಂದೇ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸ್ಯಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಸ್ಯಮಂತಕಮಣಿಯ ವಿಚಾರದಲ್ಲಿ ಬಲರಾಮ ಶತಧನ್ವನನ್ನು ಕೊಂದಾಗ ಕೃಷ್ಣ ಸುಳ್ಳು ಹೇಳ್ತಾ ಇದ್ದೀಯ, ಮಣಿ ನಿನ್ನ ಬಳಿಯಲ್ಲಿದೆ, ಸ್ಯಮಂತಕಮಣಿ ಇಲ್ಲದೇ ಇದ್ದರೆ ಶತಧನ್ವನನ್ನು ಯಾಕೆ ಕೊಲ್ತಾ ಇದ್ದಿ ಅಂತ ಬಲರಾಮ ಶೇಷಾವತಾರಿ ಆ ಕೆಲಸ ಮಾಡಿದ್ದಾನೆ. ವಿಶ್ವಂಭರಸ್ಯ ಭರ್ತುರ್ಮೇ ಶಕ್ತಿಯಾಕೋಸ್ತಿ ಸಮಸ್ಥಿತಿ ಗರುಡೋಪ್ಯಸುರಾವೇಶಾದ ಹಂಚಕ್ರೆ ಕ್ವಚಿತ್ ಕಿಲ. ಗರುಡನೂ ಕೂಡ ಪರಮಾತ್ಮನ ಬಲದ ಬಗ್ಗೆ ನಾನೇ ಮಂದರ ಪರ್ವತವನ್ನು ಹೊತ್ತುಕೊಂಡು ಬಂದವನು, ಪರಮಾತ್ಮನನ್ನು ನಾನೇ ಹೊತ್ತವನು ಅಂತ ಗರುಡನೂ ಪರಮಾತ್ಮನ ಬಗ್ಗೆ ತಾನು ಸಂಶಯವನ್ನು ಮಾಡಿದ್ದಾನೆ. ಅದಾದ ಮೇಲೆ ತಾನೇ ತಪಸ್ಸು ಮಾಡಿ ದೇವರಿಗೆ ತಾನು ವಾಹನವಾಗಬೇಕು ಅಂತ ತಾನೇ ಗರುಡ ಬಂದಿದ್ದಾನಾದರೂ ಕೂಡ ಈ ತಪ್ಪನ್ನು ಪರಮಾತ್ಮನಲ್ಲಿ ಮಾಡಿದ್ದಾನೆ. ದೂರ್ವಾಸಾಹ ಶಂಕರಸ್ಯಾಂಶ ಹಂಸರೂಪಿ ನಿರಂಹಸೆ ಅಂಬರೀಷಾಯೇ ಚುಕ್ರೋಧ. ದೂರ್ವಾಸರು ಏಕಾದಶಿ ವ್ರತ ಮಾಡ್ತಾ ಇದ್ದ ಅಂಬರೀಷರಾಜನ ಮೇಲೆ ಕೋಪಗೊಂಡು ತಾವು ವೈಷ್ಣವ ಧರ್ಮದ ಲೋಪವನ್ನು ತಾವು ಮಾಡಿದ್ದಾರೆ. ಇನ್ನು ದ್ರೋಣ್ಯಾತ್ಮ ಶಂಕರ ಕೃಷ್ಣಂ ಅವಜಜ್ಞೆ ಪದೇ ಪದೇ ಮಾತುಗಳಲ್ಲಿ ಕೃಷ್ಣನಿಗೆ ಅವಮಾನವನ್ನು ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಇದಾದ ಮೇಲೆ ಇಂದ್ರಶ್ಚ ಪಾರಿಜಾತಾರ್ಥಂ ಯುಯುಧೇ ಹರಿಣಾಸಹ. ಪರಮಾತ್ಮನ ಜೊತೆಗೆ ಇಂದ್ರ ಸ್ವರ್ಗಲೋಕಕ್ಕೆ ಹೋದಾಗ ತಾನು ಯುದ್ಧವನ್ನು ಕೂಡ ಪರಮಾತ್ಮನ ಜೊತೆಗೆ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರೂ ಕೂಡ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಥ ಶಿಶು ರಕ್ಷಣೆ, ಬ್ರಾಹ್ಮಣನ ಮಗನ ರಕ್ಷಣೆಯ ವಿಚಾರದಲ್ಲಿ ಅರ್ಜುನ ಪರಮಾತ್ಮನನ್ನು ಅವಮಾನ ಮಾಡಿದ್ದಾನೆ. ಹೀಗೆ ಪ್ರದ್ಯುಮ್ನ ಉದ್ಧವ ಸಾಂಬ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯ ಫಲ್ಗುಣೆ ದಾನಮಂಜಸ. ಪರಮಾತ್ಮ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಬೇಕು ಎಂಬುದನ್ನು ತಿಳಿಯದೆ ತಾವು ದುರ್ಯೋಧನನಿಗೆ ಕೊಡಲಿಲ್ಲ ಎಂಬುದರ ವಿಚಾರದಲ್ಲಿ ಎಲ್ಲರೂ ಸಹಿತ ಪರಮಾತ್ಮನಿಗೆ ವಿರೋಧವನ್ನು ಮಾಡ್ತಾರೆ. ಇದಾದ ಮೇಲೆ ದೇವರ ಬಗ್ಗೆ ವಿದುರ, ಎಷ್ಟು ಎಂಥ ಜ್ಞಾನಿ ವಿದುರ. ವಿದುರ ಕೃಷ್ಣ ಆ ಸಭೆಗೆ ಬಂದರೆ ಕೇಳ್ತಾನೆ ಕೃಷ್ಣನನ್ನು ವಿದುರ, ಕೃಷ್ಣ ನೀನು ಬರಬಾರ್ದಾಗಿತ್ತು ಇಲ್ಲಿಗೆ, ತುಂಬ ನಿನಗೇನು ಮಾಡ್ತಾರೋ ಏನೋ, ಬಂಧನ ಮಾಡಿಬಿಡ್ತಾರೋ ಏನೋ ಅಂತ ಪರಮಾತ್ಮನ ಬಲದ ಬಗ್ಗೆ ಶಂಕೆಯನ್ನು ಮಾಡ್ತಾನೆ. ನಕುಲ ತಾನು ಕೃಷ್ಣನ ದ್ವಾರಾವತಿಗೆ ಬಂದ ಸಂದರ್ಭದಲ್ಲಿ ರಾಜಸೂಯಾಗದ ಕುದುರೆಯನ್ನು ಕಳಿಸಿ ಊರೊಳಗಡೆ ಕರವನ್ನು ಕೊಡು, ಕಪ್ಪವನ್ನು ಕೊಡು ಅಂತ ದೇವರಿಗೆ ಕಪ್ಪವನ್ನು ಕೊಡು ಅಂತ ಹೇಳಿ ಕಳಿಸ್ತಾನೆ. ಇನ್ನು ಸಹದೇವ ಆದರೆ ತಾನೇನು ಮಾಡ್ತಾನೆ, ಕೃಷ್ಣ ಇಷ್ಟೊಂದು ನಮ್ಮ ಕೌರವ ಭರತ ಕುಲದಲ್ಲಿ ಅವಮಾನ, ಇಷ್ಟೊಂದು ಯುದ್ಧಗಳು, ಇಷ್ಟು ಜನರ ಸಾವಿಗೆ ನಿನ್ನ ಕೆಟ್ಟ ನೀತಿಯೇ ಕಾರಣ ಅಂತ ಸಹದೇವನು ಈ ರೀತಿಯಾಗಂತಾನೆ. ಇನ್ನು ಪರಮಾತ್ಮ ಮನುಷ್ಯ ಸಾಮಾನ್ಯ ಇವನು ಅಂತ ದೇವಕಿ ವಸುದೇವಾದ್ಯಾಹ ಮೇನಿರೇ ಮಾನುಷಂ ಹರಿಂ. ಎಲ್ಲರೂ ಪರಮಾತ್ಮ ಇವನೊಬ್ಬ ಸಾಮಾನ್ಯನಾದ ಮನುಷ್ಯ ಅಂತ ತಿಳಿದಿದ್ದಾರೆ. ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ಯುಯೋಧಚ. ಭೀಷ್ಮಾಚಾರ್ಯ ಯುದ್ಧವನ್ನು ಮಾಡಿದ್ದಾರೆ. ಹೀಗೆ ದ್ರೋಣ ಕರ್ಣ ದ್ರೋಣಿ ಕೃಪಾ ಕೃಷ್ಣಾಭಾವೇ ಮನೋದದು. ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯರು ಇವರೆಲ್ಲ ಕೃಷ್ಣ ಇದ್ದರೆ ಪಾಂಡವರು ಬದುಕೋದಿಲ್ಲ ಅಂತ ಹೇಳಿ ಎಲ್ಲರೂ ವಿರೋಧವನ್ನು ಮಾಡ್ತಾರೆ. ಆದರೆ ನಮ್ಮ ಭೀಮಸೇನ ದೇವರು ತಾವು ಯಾವತ್ತೂ ವಿರೋಧವನ್ನು ಮಾಡಲ್ಲ, ಧರ್ಮವನ್ನು ಬಿಡೋದಿಲ್ಲ. ಬೆಂಕಿಯನ್ನು ತರಿಸ್ತಾರೆ, ಧರ್ಮರಾಜನ ಕೈಯನ್ನು ಸುಡೋದಿಲ್ಲ. ಮತ್ತು ಹೇಳಿದು ಸುಡಲಿಲ್ವಲ್ಲ ಅಂದರೆ ಇಷ್ಟು ಸಾಕು, ಅರ್ಜುನನಿಗೆ ಹೇಳಿದರೆ ಸಾಕು ಅಂತ
ಭೀಮಸೇನ ದೇವರ ವ್ಯಕ್ತಿತ್ವದಲ್ಲಿ ಅನೇಕ ಮಜಲುಗಳನ್ನು ನೋಡುತ್ತೇವೆ. ಪಾಂಡವರ ರಕ್ಷಣೆ, ಪರಮಾತ್ಮನ ಬಗ್ಗೆ ಸರಿಯಾದ ನಿಲುವು ಜ್ಞಾನದಲ್ಲಿ, ಪರಮಾತ್ಮನ ಬಗ್ಗೆ ಯಾರಾದರೂ ವಿರುದ್ಧವಾಗಿ ಮಾತಾಡಿದರೆ ಅದನ್ನು ಸಹಿಸದೇ ಇರತಕ್ಕಂಥದ್ದು, ಪರಮಾತ್ಮನ ಬಗ್ಗೆ ವಿರುದ್ಧವಾಗಿ ಮಾತಾಡಿದ ದುರ್ಯೋಧನನ ತಲೆಯನ್ನು ತನ್ನ ಕಾಲಿನಿಂದ ಒದ್ದು ಅವನನ್ನು ನಾನು ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುತ್ತೀನಿ ಅಂತ ಹೇಳಿದ್ದರಿಂದಲೇ ನಮ್ಮ ದುರ್ಯೋಧನನ ವಧೆಯ ಸಂದರ್ಭದಲ್ಲಿ ಅವನ ತಲೆಯನ್ನು ಒದ್ದು ತನ್ನ ಕಾಲಿನಿಂದ ತಾನು ಅವನ ಸೇಡನ್ನು ಪ್ರತಿಜ್ಞೆಯನ್ನು ಪರಿಪೂರ್ಣ ಮಾಡಿಕೊಳ್ಳುತ್ತಾನೆ. ಹೀಗೆ ಸಕಲ ಜ್ಞಾನಗಳಿಂದ ಕೂಡಿ ಉತ್ತಮ ಜ್ಞಾನಿಯಾದ ಭೀಮಸೇನ ದೇವರು ಪರಮಾತ್ಮನಿಗೆ ವಿರೋಧವಾಗಿ ಎಂದಿಗೂ ಮಾಡೋದಿಲ್ಲ. ಪರಮಾತ್ಮ ಹೇಳಿದಂತೆ ಮಾಡ್ತಾರೆ. ದೇವರ ಬಳಿಯಲ್ಲಿ ಏನೂ ಕೇಳಲ್ಲ ಅನ್ನೋದಕ್ಕೆ ಒಂದೇ ದೊಡ್ಡ ನಿದರ್ಶನ. ಉರವಣಿಸಿ ನಾರಾಯಣಾಸ್ತ್ರ ಬರಲು ಶ್ರೀಪಾದರಾಜರ ಮಧ್ವನಾಮದಲ್ಲಿ ಹೇಳ್ತಾರೆ. ನಾರಾಯಣಾಸ್ತ್ರವನ್ನು ಬಿಟ್ಟ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲರೂ ಮಲಗಿಬಿಡ್ರಿ, ನಮಸ್ಕಾರ ಮಾಡಿಬಿಡ್ರಿ. ನಮಸ್ಕಾರ ಮಾಡಿಬಿಟ್ರೆ ಅದು ನಿಮ್ಮನ್ನು ಏನೂ ಮಾಡೋದಿಲ್ಲ ಅಂತ. ಎಲ್ಲರಿಗೂ ದೇಹದ ಮೇಲೆ ಅಭಿಮಾನ, ನಾವು ಬದುಕಿದರೆ ಸಾಕು ಅಂತ ಎಲ್ಲರೂ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡ್ತಾರೆ. ಭೀಮಸೇನ ದೇವರು ನಮಸ್ಕಾರ ಮಾಡಲ್ಲ. ಅಲ್ಲೋ ನೀ ಮಾಡಪ್ಪ ಭೀಮಸೇನ. ಇಲ್ಲ ನಾನು ಮಾಡಲ್ಲ. ಕೃಷ್ಣ ಅಂತಾನೆ, ಅದು ಮ್ಯಾನುಫ್ಯಾಕ್ಚರ್ಡು, ಮಾರ್ಕೆಟೆಡ್ ಬೈ ಕೃಷ್ಣ. ಅದು ಮ್ಯಾನುಫ್ಯಾಕ್ಚರು ನಂದೆ, ಮಾರ್ಕೆಟಿಂಗು ನಂದೆ. ನಾಳೆ ಯಾರೂ ತೊಗೊಳ್ಳಲ್ಲ ಅದನ್ನು. ನೀನು ಅದನ್ನು ನಮಸ್ಕಾರ ಮಾಡದೇ ಇದ್ದರೆ. ಇಲ್ಲ, ನನ್ನ ದೇಹದ ರಕ್ಷಣೆಗಾಗಿ ನಿನ್ನನ್ನೂ ನಾನು ಪ್ರಾರ್ಥನೆ ಮಾಡೋದಿಲ್ಲ. ನಾನು ಏನು ಕೇಳಿದ್ರೂ ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಕೇಳತಕ್ಕಂಥವನೇ ವಿನಃ ಈ ದೇಹ ಉಳಿಸು, ರೋಗ ಬಂದಿದೆ, ರೋಗದ ಪರಿಹಾರ ಮಾಡು ಅಂತ ನಾನು ಕೇಳೋದೇ ಇಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಒಂದು ನಿರ್ಣಯವನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಪ್ರಹ್ಲಾದರಾಜ ವಿಷವನ್ನು ಕುಡಿದು ಅರಗಿಸಿಕೊಂಡ ಅನ್ನುವ ಒಂದು ಪ್ರಸಂಗ ಬರುತ್ತೆ. ಪ್ರಹ್ಲಾದರಾಜ ವಿಷವನ್ನು ಕುಡಿತಾನೆ. ಹಿರಣ್ಯಕಶಿಪು ವಿಷವನ್ನು, ಸ್ಪೆಷಲ್ ವಿಷ, ಸಮುದ್ರ ಮಥನದಲ್ಲಿ ಬಂದಿದ್ದ ವಿಷವನ್ನು ಶುಕ್ರಾಚಾರ್ಯರು ಸ್ವಲ್ಪ ಕೇಳಿಸ್ಕೊಂಡಿದ್ರಂತೆ. ನಮ್ಮ ರುದ್ರದೇವರಿಗೆ ಪರಮಾತ್ಮ ಬ್ರಹ್ಮದ ವಾಯುದೇವರು ಕೊಟ್ಟ ಮೇಲೆ ರುದ್ರದೇವರನ್ನು ಕೇಳಿದ್ರಂತೆ, ಸ್ವಾಮಿ ವಾಯುದೇವರನ್ನು ಕೇಳಲಿಕ್ಕಾಗಲ್ಲ, ವಾಯುದೇವರು ಕೊಟ್ಟ ವಿಷಯದಲ್ಲಿ ಸ್ವಲ್ಪ ನನಗೊಂದು ಸಣ್ಣ ಡಬ್ಬಿಲಿ ಹಾಕ್ಕೊಡ್ರಿ, ಯಾಕೆಂದರೆ ತುಂಬ ಮುಂದೆ ಕೆಲಸ ಇದೆ ಅಂತ. ಆ ವಿಷಯ ಶುಕ್ರಾಚಾರ್ಯರ ಮನೆಯಲ್ಲಿದ್ದದ್ದು ನಮ್ಮ ಹಿರಣ್ಯಕಶಿಪುವಿಗೂ ಕೊಟ್ಟಿದ್ದರು. ಅದನ್ನು ಮಗನಿಗೆ ಹಾಕಿ ಕೊಲ್ಲು ಅಂತಲೇ ಶುಕ್ರಾಚಾರ್ಯ ಹೇಳಿದರು. ಅವರ ಧರ್ಮ ನೋಡ್ರಿ ಹಾಗಿದೆ. ಸ್ವಾಮಿ ಶುಕ್ರಾಚಾರ್ಯಂಥ ಉತ್ತಮರಾದ ವೈಷ್ಣವರನ್ನು ದೈತ್ಯರ ಮನೆಗೆ ಸೇರಿಸಿ, ದೈತ್ಯರ ಮನೆಯಲ್ಲಿ ಪರಮಾತ್ಮನಿಗೆ ವಿರೋಧ, ಹರಿಭಕ್ತರಿಗೆ ವಿರೋಧ ಮಾಡಿಸಿ ಅವರಿಗೆ ಪಾಪ ಸಾಧನೆ ಮಾಡಿಸಿದರೆ ಇವರಿಗೆ ಪುಣ್ಯ ಸಾಧನೆ. ಎಷ್ಟು ವಿಚಿತ್ರ ಪರಮಾತ್ಮನದು. ಒಬ್ಬ ಪುರೋಹಿತರನ್ನು ಇಂದ್ರನ ಮನೆಗೆ ಕಳಿಸಿದರೆ ಒಬ್ಬ ಪುರೋಹಿತರನ್ನು ವೃಷಪರ್ವರಾಜನ ಮನೆಗೆ ಕಳಿಸಿ ಇಡೀ ದೈತ್ಯ ಕುಲ ಪರಮಾತ್ಮನ ಭಕ್ತರಿಗೆ ವಿರೋಧ ಮಾಡುವಂತೆ ವಿಷವನ್ನು ಕಯಾದು ಪ್ರಹ್ಲಾದನಿಗೆ ಕುಡಿಸಬೇಕು ಅಂತ ಅಪ್ಪ ಹೇಳಿದ್ದರಿಂದ ತಂದುಕೊಟ್ಟಾಗ ಪ್ರಹ್ಲಾದ ಕುಡ್ದ. ಮಹಾ ಬದುಕೊಂಡ ಪ್ರಹ್ಲಾದ ಅಂತ ಹೇಳಿದಾಗ ಶ್ರೀಮದ್ ಆಚಾರ್ಯ ಅಂತಾರೆ, ಪ್ರಹ್ಲಾದ ಕುಡಿದು ಬದುಕಿದ್ದೇನು, ಭೀಮನೂ ಮೊದಲು ಕುಡಿದಿದ್ದಾನೆ, ಭಾಳಷ್ಟು ಸಾರಿ ವಿಷಪ್ರಾಶನ ಮಾಡಿದ್ದಾನೆ ಭೀಮ ಅಂದಾಗ ಎರಡು ವ್ಯತ್ಯಾಸ. ವಿಷಪ್ರಾಶನ ಇಬ್ಬರೂ ಮಾಡಿದ್ದಾರೆ. ವಿಷಪ್ರಾಶನ ಮಾಡಿದ ಮೇಲೆ ವಿಷದ ಪ್ರಭಾವ ಆಗಬಾರದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬದುಕಿದವನು ಪ್ರಹ್ಲಾದ. ವಿಷವನ್ನು ಕುಡಿದರೂ ಕೂಡ ವಿಷದಿಂದ ತನಗೇನೂ ಆಗದಂತೆ ಸ್ವಸಾಮರ್ಥ್ಯದಿಂದ ಅದನ್ನು ಅರಗಿಸಿಕೊಂಡವನು ಭೀಮಸೇನ. ಇದು ಭೀಮನ ಅದ್ಭುತವಾದ ಸಾಮರ್ಥ್ಯ. ವಿಷವನ್ನು ಕುಡಿದರೂ ಕೂಡ ದೇವರ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಯಾಕೆಂದರೆ ಭೀಮನ ಸ್ವತಃ ಸಾಮರ್ಥ್ಯ, ಅವರ ಸ್ವರೂಪ ಯೋಗ್ಯತೆ ಭೀಮಸೇನ ದೇವರದು ಭಾಳ ಅದ್ಭುತವಾದದ್ದಾದ್ದರಿಂದ, ಅಂಥ ಉತ್ತಮರಾದ್ದರಿಂದ ಅವರು ಶುದ್ಧವಾದ ವೈಷ್ಣವ ಧರ್ಮವನ್ನು ಎಲ್ಲೂ ಯತ್ಕಿಂಚಿತ್ ವೈಷ್ಣವ ಧರ್ಮಕ್ಕೆ ಚ್ಯುತಿ ಬರದಂತೆ, ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರದಂತೆ ಹನುಮದವತಾರದಲ್ಲಿ, ಭೀಮಾವತಾರದಲ್ಲಿ, ಮಧ್ವಾವತಾರದಲ್ಲಿ 3 ಅವತಾರಗಳಲ್ಲೂ ಕೂಡ ತಾವ್ಯಾವತ್ತೂ ಕೂಡ ಪರಮಾತ್ಮನಿಗೆ ವಿರುದ್ಧವಾಗದಂತೆ ಎಲ್ಲೂ ನಡೆದದ್ದಿಲ್ಲ. ಮಧ್ವಾವತಾರದಲ್ಲಿ ಪರಮಾತ್ಮನಿಗೆ ವಿರುದ್ಧವಾಗಿ ತೋರಿಸುವ ಮಾತುಗಳನ್ನು ಪರಮಾತ್ಮನ ಪರವಾಗೇ ಹೇಗೆ ಅರ್ಥೈಸಬೇಕು ಎಂಬುದನ್ನು ತೋರಿಸಿಕೊಟ್ರೆ, ಭೀಮಾವತಾರದಲ್ಲಿ ಪರಮಾತ್ಮನಿಗೆ ವಿರೋಧವಾಗಿ ನಿಂತ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ಹೋಗುವಾಗ ಮೊದಲು ವಾಕ್ಯಾರ್ಥ, ಇಬ್ಬರಿಗೂ ವಾಕ್ಯಾರ್ಥ, ಯಾರು ಸರ್ವೋತ್ತಮ ಅಂತ ವಾಕ್ಯಾರ್ಥ ಮಾಡಿದಾಗ ಶಿವನೋ ವಿಷ್ಣುವೋ ಅಂತ ನಾನಾ ರೀತಿಯಲ್ಲಿ ವಾಕ್ಯಾರ್ಥಗಳಾಗಿ ಶಿವ ಸರ್ವೋತ್ತಮನಲ್ಲ, ವಿಷ್ಣುವೇ ಸರ್ವೋತ್ತಮ. ಯಾಕೆಂದರೆ ಸರ್ವೋತ್ತಮನಾದ ವಿಷ್ಣುವಿನ ದಾಸನಾದ ನಾನಿವತ್ತು ನಿನ್ನನ್ನು ಸಂಹಾರ ಮಾಡಬಲ್ಲೆ, ಶಿವನ ದಾಸನಾದ ನೀನು ನನ್ನನ್ನು ಸಂಹಾರ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಶಿವನ ಸರ್ವೋತ್ತಮತ್ವ ಇಲ್ಲ, ನಾರಾಯಣನೇ ಸರ್ವೋತ್ತಮ, ನಾರಾಯಣನೇ ಶಿವನಲ್ಲಿದ್ದು ತಾನೇ ಆ ಕೆಲಸವನ್ನು ಮಾಡ್ತಾನೆ ಎಂಬುದನ್ನು ರುದ್ರದೇವರ ನಮ್ಮ ಭೀಮಸೇನ ದೇವರು ಜರಾಸಂಧನ ಬಳಿಯಲ್ಲೂ ಕೂಡ ಈ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಭೀಮಸೇನ ದೇವರ ಇಡೀ ಜೀವಮಾನದಲ್ಲಿ ಎಲ್ಲೂ ಪರಮಾತ್ಮನ ಭಕ್ತರಿಗೆ
ವೈಷ್ಣವರಿಗೆ ಯಾವತ್ತೂ ಸಹಿತ ಅವರು ದೋಷವನ್ನು ಬಗೆದಿಲ್ಲ. ಯಾವ ವೈಷ್ಣವರಿಗೂ ದೋಷವನ್ನು ಬಗೆಯೋದಿಲ್ಲ, ಪರಮಾತ್ಮನಿಗೂ ಸಹಿತ ದೋಷವನ್ನು ಬಗೆಯೋದಿಲ್ಲ. ಹೀಗೆ ನಮ್ಮ ಭೀಮಸೇನ ದೇವರ ವ್ಯಕ್ತಿತ್ವ ಮಹಾಭಾರತದ ಉದ್ದಗಲಕ್ಕೂ ನಾವು ಸಂಚಾರ ಮಾಡಬೇಕಾಗತ್ತೆ. ಆದರೆ ಸಮಯದ ಅಭಾವ, ದೊಡ್ಡ ದೊಡ್ಡ ಸಭೆಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಬ್ಬರಿಗೆ 2 ಗಂಟೆ 3 ಗಂಟೆ ಕೊಡಲಿಕ್ಕಾಗಲ್ಲ. ಅದೆಲ್ಲ ಬೇರೆ ಬೇರೆ ನಮ್ಮ ವೇದಿಕೆಗಳಲ್ಲಿ ನಾವು ನೋಡಬಹುದಾಗಿದೆ. ಇಂಥ ಒಂದು ಶ್ರೇಷ್ಠವಾಗಿರತಕ್ಕಂತಹ ರಾಘವೇಂದ್ರ ಸಪ್ತಾಹದಲ್ಲಿ ಅನೇಕ ವಿಷಯಗಳನ್ನು ಈ ಕುಷ್ಟಗಿಯಲ್ಲಿ ಕೊಟ್ಟಿದ್ದಾರೆ. ಕುಷ್ಟಗಿಯ ಈ ರಾಘವೇಂದ್ರ ಸಪ್ತಾಹಕ್ಕೂ ಭೀಮಸೇನ ದೇವರ ಪಾತ್ರಕ್ಕೂ ಏನು ಸಂಬಂಧ ಅಂತ ಆಲೋಚನೆ ಮಾಡಿದೆ. ಇದು ಕಾಕತಾಳೀಯ ಅಲ್ಲ, ಅಥವಾ ಕಾಕತಾಳೀಯವಾಗಿ ಬಂದಿದ್ದರೂ ಕೂಡ ಈ ಭೀಮಸೇನ ದೇವರ ಒಂದು ಜಾಗ ಅಡವಿರಾಯನ ಜಾಗ. ಅಡವಿರಾಯನ ಜಾಗದಲ್ಲಿ 2ನೇ ಬಾರಿ ರಾಘವೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರು ನಿತ್ಯ ಇರ್ತಾರೆ. ನಮ್ಮನ್ನು ರಾಯರು ಕರ್ಕೊಂಡು ಬಂದಿದ್ದಾರೆ 2ನೇ ಬಾರಿ. 14 ವರ್ಷದ ಪೂರ್ವದಲ್ಲಿ ಒಮ್ಮೆ ಬಂದಿದ್ವಿ, ಈಗ ಮತ್ತೊಮ್ಮೆ ಬಂದಿದ್ದೇವೆ. ಯಾಕೆ ಇಲ್ಲಿ ಬಂದಿದ್ದೇವೆ ಅಂದರೆ ಇಷ್ಟೇ ನೋಡ್ರಿ, ಭೀಮಸೇನ ದೇವರು ವೈಷ್ಣವರಿಗೆ ವಿರೋಧ ಮಾಡೋದಿಲ್ಲ, ಪರಮಾತ್ಮನಿಗೆ ವಿರೋಧ ಮಾಡೋದಿಲ್ಲ ಅನ್ನೋದು ಹೇಗಿದೆಯೋ, ಅದೇ ವಾಯುದೇವರ ಆವೇಶಕ್ಕೊಳಗಾದ ಪ್ರಹ್ಲಾದರಾಜರು ಕೂಡ ವೈಷ್ಣವತ್ವಕ್ಕೆ ವಿರೋಧವಾಗದಂತೆ ತಾವು ಕೆಲಸವನ್ನು ಮಾಡ್ತಾರೆ. ನಾವು ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ. ಹೆಚ್ಚಿಗೆ ಪುಣ್ಯವನ್ನು ಸಂಪಾದನೆ ಮಾಡಿದ ಅನೇಕ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ತಮ್ಮ ಪುಣ್ಯದ ಹ್ರಾಸವನ್ನು ಮಾಡಿಕೊಳ್ಳಲಿಕ್ಕೆ ಅವರೆಲ್ಲ ಏನು ಮಾಡ್ತಾರೆ, ಪುಣ್ಯದ ಹ್ರಾಸಕ್ಕಾಗಿ ದೇವತೆಗಳಿಗೆ ವಿರೋಧ ಮಾಡ್ತಾರೆ. ಆದರೆ ನಮ್ಮ ಪ್ರಹ್ಲಾದರಾಜರು ಎಂದಿಗೂ ತಾವು ಶಾಪಾದಿಗಳನ್ನು ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಲ್ಲ. ತಾವು ಏನು ಮಾಡಿದರು, ಮೋಕ್ಷಕ್ಕೆ ಅಧಿಕವಾದ ಪುಣ್ಯವನ್ನು ತನ್ನ ಭಕ್ತರಿಗೆ ಹಂಚುತ್ತೀನಿ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರಾದ್ದರಿಂದ ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ವಾಯುದೇವರ ಆವೇಶ ಇದ್ದರೆ ಇಷ್ಟು ಕೆಲಸ ಆಗಬೇಕಾದ್ರೆ ಸ್ವಯಂ ವಾಯುದೇವರ ಅವತಾರಿಗಳಾದ ಭೀಮಸೇನ ದೇವರು ಇನ್ನೆಷ್ಟು ರೀತಿಯಿಂದ ವೈಷ್ಣವ ಧರ್ಮವನ್ನು ಆಚರಣೆ ಮಾಡಲಿಕ್ಕಿಲ್ಲ ಎಂಬುದನ್ನು ನಾವು ನೋಡ್ಬೋದಾಗಿದೆ. ಹೀಗೆ ಭೀಮಸೇನ ದೇವರ ಒಂದು ವಿಶಿಷ್ಟವಾದ ಪಾತ್ರದ ಬಗ್ಗೆ ನನಗೆ ತಿಳಿದಷ್ಟು ತುಂಬ ಬರ್ಕೊಂಡು ಬಂದಿದ್ದೆ. ಟ್ರೈನು ಲೇಟಾಗಿ ರನ್ ಆಗ್ತಾ ಮೇಕಪ್ ಆಗಬೇಕಾಗಿದೆ. ಕೆಲವರು ಮೇಕಪ್ ಮಾಡ್ಕೊಂಡು ಲೇಟಾಗಿ ಬರ್ತಾರೆ, ಟ್ರೈನು ಲೇಟಾಗಿ ಹೊರಟು ಮೇಕಪ್ ಮಾಡ್ಕೊಳ್ತಾ ಹೋಗುತ್ತೆ, ಇಷ್ಟೇ ವ್ಯತ್ಯಾಸ. ಕೆಲವರು ಮೇಕಪ್ಪಲ್ಲೇ ಲೇಟಾಗಿ ಬಿಡುತ್ತೆ. ಸ್ವಲ್ಪ ಇವತ್ತು ಕಾರ್ಯಕ್ರಮದಲ್ಲಿ ನಿಧಾನ ಆಗಿದ್ದರಿಂದ ಮುಂದಿನ ಕಾರ್ಯಕ್ರಮಗಳ ಸರಣಿ ತುಂಬ ಇರೋದರಿಂದ ನಾನು ನಿಲಯದ ಕಲಾವಿದರು ಯಾವಾಗ ಬೇಕಾದ್ರೆ ಬರ್ಬೋದು, ಏನು ಬೇಕಾದ್ರೆ ಮಾತಾಡ್ಬೋದು. ಆದರೆ ನನಗೊಂದು ದೊಡ್ಡ ಅವಕಾಶವನ್ನು ಪರಿಮಳಾಚಾರ್ಯರು 32 ವರ್ಷಗಳಿಂದ ಸತತವಾಗಿ ನಾನು ಬರ್ತಾ ಇದ್ದೇನೆ. ಸತತವಾಗಿ ನನ್ನ ಮೇಲಿನ ಅಭಿಮಾನದಿಂದ ರಾಯರ ಸೇವೆಗೆ ದೊಡ್ಡ ಮಂತ್ರಾಲಯದ ಸ್ನೇಹಿತ ಅನ್ನುವ ಒಂದು ದೊಡ್ಡ ಅಭಿಮಾನ ಇಟ್ಟುಕೊಂಡು ಪ್ರತಿ ವರ್ಷವೂ ಬಿಡದೆ ಕರೀತಾ ಇದ್ದಾರೆ. ಜೀವಮಾನ ಪೂರ್ತಿ ರಾಯರು ಇದೇ ರೀತಿಯಾಗಿ ಸೇವೆಯನ್ನು ಕೈಗೊಳ್ಳಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರತಿ ವರ್ಷ ಈ ಬಾಲಕನ ಕಲಭಾಷೆಯನ್ನು ಕೇಳಲಿಕ್ಕೆ ಶ್ರೀಪಾದಂಗಳವರು ಕೂತ್ಕೊಂಡು ದೋಷ ಬೇಕಾಟ್ಟಿರ್ತಾವೆ. ಪುನನ್ಯಾಸ ಮುಗಿದ ಮೇಲೆ ಸ್ವಾಮಿಗಳು ಹೊಗಳ್ತಾರೆ, ಅದು ನಂಗೆ ಗೊತ್ತದು. ಓ ಸ್ವಾಮಿ ಪವಮಾನಾಚಾರ್ಯ ಭಾರಿ ಮಾತಾಡಿದರು, ಏನೋ ಒಂದು ಉಪನ್ಯಾಸ ಒಂದು ಸಣ್ಣ ವಿಷಯ ತಗೋತಾರೆ, ಇದನ್ನು ತುಂಬ ಚೆನ್ನಾಗಿ ಹೇಳಿದರು. ಅದು ಅವರ ದೊಡ್ಡ ವ್ಯಕ್ತಿತ್ವ ಸ್ವಾಮಿಗಳದು. ಎಂಥ ದೊಡ್ಡ ಪಂಡಿತರು. ಅವರ ಪ್ರಾಸ್ತಾವಿಕ ಭಾಷಣಗಳನ್ನು, ಶ್ರೀಪಾದಂಗಳವರ ಪ್ರಾಸ್ತಾವಿಕ ಭಾಷಣಗಳನ್ನು ಸರ್ವಮೂಲ ಗ್ರಂಥದ ಪ್ರಾರಂಭದಲ್ಲಿ ಸ್ವಾಮಿಗಳ ಸರ್ವಮೂಲ ಶಬ್ದಕ್ಕೆ ನಮ್ಮ ಶ್ರೀಪಾದಂಗಳವರು ಕೊಟ್ಟ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಓದಿದರೆ, ಶ್ರೀಪಾದಂಗಳವರ ನಿತ್ಯದ ಉಪನ್ಯಾಸ ಕೇಳುವ ನಿಮಗೂ ಸಾಮಾನ್ಯವಾಗಿರುತ್ತದು. ಡೈಲ್ಯೂಟೆಡ್ ಉಪನ್ಯಾಸ ಅದು, ತುಂಬ ಡೈಲ್ಯೂಟೆಡ್, ತುಂಬ ಅದನ್ನು ಎಲ್ಲವನ್ನು ತೆಗೆದು ಸಾರವನ್ನು ನಿಧಾನಕ್ಕೆ ಸ್ವಾಮಿಗಳು ಹೇಳ್ತಾರೆ. ಅವರ ಬೌದ್ಧಿಕ ಮಟ್ಟವನ್ನು ತಿಳಿಯಬೇಕು ಅಂದರೆ ತತ್ವಜ್ಞಾನ ಸಂಶೋಧನಾ ಪರಿಷತ್ತಿಂದ ಬರ್ತಾ ಇರತಕ್ಕಂಥ ಪುಸ್ತಕಗಳೇ ಸಾಕ್ಷಿ. ಮಠಕ್ಕೆ ಏನೇ ಧಕ್ಕೆ ಬಂದರೂ, ಎಷ್ಟೇ ಕಷ್ಟ ಬಂದರೂ ಪುಸ್ತಕಗಳ ಪ್ರಕಟಣೆಯನ್ನು ಶ್ರೀಪಾದಂಗಳವರು ಬಿಡದಂತೆ ನಿರಂತರವಾಗಿ ತಾವು ಪಲಿಮಾರು ಮಠದಿಂದ ಮಾಡ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಕೊಡ್ತಕ್ಕಂಥ ಒಂದೊಂದು ಮುನ್ನುಡಿಗಳಲ್ಲಿ ಇಡೀ ಗ್ರಂಥದ ಸಾರವನ್ನು ತಾವು ಕೊಟ್ಟು ಆ ಮುನ್ನುಡಿಯನ್ನು ಬರೆದು ಓದುಗರಿಗೆ ಸಕಲ ವಿಧವಾದ ವಿಚಾರಗಳ ವಿನಿಮಯವನ್ನು ಮಾಡಿಕೊಡುವ ದೊಡ್ಡ ಪಂಡಿತರು ನಮ್ಮ ಪಲಿಮಾರು ಶ್ರೀಪಾದಂಗಳವರು. ಅಲ್ಪರ ಭಾಷಣವನ್ನು ಕೇಳಿ ಹಿಂದೂ ಆಡ್ಕೊಳ್ಳಲ್ಲ, ಮುಂದೂ ಆಡ್ಕೊಳ್ಳಲ್ಲ. ಕೆಲವರು ಸ್ಟೇಜಲ್ಲಿ ಹೊಗಳಿ ಹಿಂದೋಗಿ ಅಂತ ಅಂದ್ಬಿಡ್ತಾರೆ. ನಮ್ಮ ಸ್ವಾಮಿಗಳು ಹಾಗಲ್ಲ, ಎಂದೂ ಒಂದೇ ರೀತಿಯ ಗೌರವ, ಆದರ, ಪ್ರೀತಿಯನ್ನು. ಎಷ್ಟೊತ್ತಿಗೆ ನಾನು ಫೋನ್ ಮಾಡಿ ಸ್ವಾಮಿಗಳನ್ನೇನಾದ್ರು ಸಂಶಯ ಕೇಳಿದ್ರೆ ಅರ್ಧ ಗಂಟೆ ಮೀಸಲಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಶ್ರೀಪಾದಂಗಳವರು. ಇದು ಅವರ ದೊಡ್ಡತನ. ನಮ್ಮಂಥ ಅಲ್ಪರಿಗೂ ಸಹಿತ ಉತ್ತರವನ್ನು ಕೊಡೋದು ಅಂಥವರಿದ್ದದ್ರಿಂದಲೇ ನಮ್ಮ ರಾಘವೇಂದ್ರ ಸಪ್ತಾಹ
32 ವರ್ಷಗಳ ನಿರ್ವಿಘ್ನವಾದ ಹಾದಿಯನ್ನು ದಾಟಿ ಬಂದಿದೆ. ಅವರ ತಪಸ್ಸು, ಅವರ ಪ್ರಾರ್ಥನೆ, ಅವರು ನಮಗೆ ಮಾಡ್ತಾ ಇರತಕ್ಕಂಥ ಆಶೀರ್ವಾದದ ಫಲದಿಂದ ಶ್ರೇಷ್ಠವಾದ ರೀತಿಯಲ್ಲಿ ಯಾವುದೇ ವಿಘ್ನವಾಗದಂತೆ ರಾಘವೇಂದ್ರ ಸಪ್ತಾಹ ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣ ರಾಯರ ಅನುಗ್ರಹಕ್ಕೆ ಪಾತ್ರರಾದ ಪಲಿಮಾರು ಶ್ರೀಪಾದಂಗಳವರ ಅನುಗ್ರಹವೇ ನಮ್ಮ ಸಪ್ತಾಹಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ ವಾಕ್ಕುಸುಮ ಸುಮ್ಮನೆ ಒಂದೆರಡು ಬಾಯಿ ಚಾಪಲ್ಯ, ಹೆಚ್ಚಿಗೆ ಏನು ಹೇಳಲಿಕ್ಕಾಗಲಿಲ್ಲ. ಆದರೂ ಇದನ್ನು ತುಳಸಿಯ ಜೊತೆಗೆ ಸೇರಿದ ಒಂದು ಸಣ್ಣ ಹೂವು, ಇದನ್ನು ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ನಮಃ. ಹರೇ ಶ್ರೀನಿವಾಸ. ಆಚಾರ್ಯರು ಈಗಲೇ ಹೇಳಿಬಿಟ್ರು, ಯಾರನ್ನು ಹೊಗಳೋಂಗೂ ಇಲ್ವಂತೆ, ಮುಖಸ್ಥಿತಿ ಕೂಡ ಮಾಡುವಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಆಚಾರ್ಯರು ಬಂದು ಶ್ರೀಗಳವರ ಬಳಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಹರೇ ಶ್ರೀನಿವಾಸ. ಅವರೇ ಹೇಳ್ಕೊಂಡ್ರು ನಿಲಯದ ಕಲಾವಿದರು ಅಂಥೇಳಿ. ನಿಜವಾಗಲೂ ಕೂಡ ನಾವಿಬ್ಬರು ಸಹಪಾಠಿಗಳು ಅಲ್ಲದೆ ಹೋದರೂ ಕೂಡ ಆಮೇಲೆ ವೇದಾಂತ ಗ್ರಂಥಗಳು ಇಬ್ಬರು ಕಲಿತು ಅಧ್ಯಯನ ಮಾಡಿರ್ತಕ್ಕಂಥವ್ರು ನಾವಿಬ್ಬರು ಕೂಡ. ಇಬ್ಬರು ಏಕವಚನದಲ್ಲಿ ಮಾತಾಡ್ಕೋತೀವಿ. ಅವನಿಗೆ ಈ ಕಾರ್ಯಕ್ರಮದ ಮೊದಲಿಂದಲೂ ಅದೇ ಅಭಿಮಾನ. ಎಂಥ ಅಡ್ಡಿ ಆಟಂಕಗಳು ಬಂದರೂ ಕೂಡ ರಾಘವೇಂದ್ರ ಸಪ್ತಾಹ ತಪ್ಪಿಸುವಂತಿಲ್ಲ ಅಂಥೇಳಿ ಪ್ರತಿ ವರ್ಷವೂ ಬಂದು ಸೇವೆ ಮಾಡ್ತಕ್ಕಂಥ ವ್ಯಕ್ತಿ. ಒಂದು ಮಾತ್ರ ಖರೆಯು, ಯಾವಾಗನ ಕೊಡು ನಂಗೆ ಪ್ರಶಾಂತ ಇದ್ದಾಗ ಕೊಡು ನಂಗೆ ಅಂತ ಕೇಳ್ತಾನೆ. ಅದೇನು ಮತ್ತು ರಾಯರ ಸಂಕಲ್ಪನೋ ಏನೋ, ಅವನು ಯಾವಾಗನ್ನ ಉಪನ್ಯಾಸಕ್ಕೆ ಬರಲಿ ಏನೋ ಕಾರ್ಯಕ್ರಮದ ಒತ್ತಡದಲ್ಲೇ ಅದನ್ನ ಮಧ್ಯಾಹ್ನ ಕಾರ್ಯಕ್ರಮ ರಾಯರು ಮುಗಿಸ್ತಾ ಇದ್ದಾರೆ. ಅದು ಮತ್ತು ರಾಯರನ್ನೇ ಕೇಳಬೇಕಲ್ಲಿ ಅವ್ನು ನನ್ನ ಮೇಲೆ ಆಕ್ಷೇಪಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಉಪನ್ಯಾಸ ನಡೆಸಿರ್ತಕ್ಕಂಥ ಪವಮಾನಾಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಧನ್ಯವಾದಗಳು. ಹರೇ ಶ್ರೀನಿವಾಸ. ಅಲ್ಲ, ಒಂದು ನಿಮಿಷ ಸರ್, ಈ ಕಡೆ ಬಂದುಬಿಡ್ರಿ, ಎಲ್ಲ ಈ ಕಡೆ ಬರ್ರಿ ಸರ್. ಬಂದು ಹೀಗೆ ಇಳಿದು ಹೋಗಲಾರಲ್ಲ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸೇವಾರ್ಥಿಗಳಿಗೆ ಶ್ರೀಪಾದರಗಳಿಂದ ಫಲಮಂತ್ರಾಕ್ಷತೆ.